ಸಮರ್ಥೋಸ್ಮಿ ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತಿಸ್ತು ಸತಾಂ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಕೃಷ್ಣದೇವರ ಲೀಲೆಗಳನ್ನೆಲ್ಲವನ್ನ ಹೇಳಾದ ಮೇಲೆ ಕೃಷ್ಣ ಉಪದೇಶ ಮಾಡಿದ ಅದೆಲ್ಲ ವಿಷಯಗಳ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕೃಷ್ಣ ಯಾವ ತತ್ವಗಳನ್ನ ಉದ್ಧವರಿಗೆ ಉಪದೇಶ ಮಾಡ್ದ ಅಂದ್ರೆ ಗೀತೆಯಲ್ಲಿ ಏನ್ ಹೇಳ್ದ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಗೀತೆಯಲ್ಲಿ ಸ್ವಲ್ಪ ಕಷ್ಟವಾಗಿ ಇರುವಂತಹ ವಿಷಯಗಳನ್ನ ತುಂಬಾ ವ್ಯಾಖ್ಯಾನ ಇತ್ಯಾದಿಗಳು ಬೇಕು ಅನ್ನುವ ಎಕ್ಸ್ಪೆಕ್ಟ್ ಮಾಡುವಂತೆ ವ್ಯಾಖ್ಯಾನ ಮಾಡಿ ಪಾಠ ಮಾಡಿ ಇಲ್ಲಿ ತುಂಬಾ ಈಸಿಯಾಗಿ ಏನು ಕಷ್ಟ ಕೊಡದೆ ಸುಲಭವಾಗಿ ಅರ್ಥ ಮಾಡಿಸ್ತಾ ಇದ್ದಾನೆ. ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲ ಉಪದೇಶಗಳು ಹೋಗುವಾಗ್ಲೇ ಆಗುತ್ತೆ. ಅದೊಂದು ಅಲ್ವಾ. ಈ ಪಾಂಡವರಿಗೆ ಅನುಶಾಸನ ಪರ್ವ ಶಾಂತಿ ಪರ್ವ ಉಪದೇಶ ಆಗಿದ್ದು ಯಾವಾಗ? ಭೀಷ್ಮಾಚಾರ್ಯರು ಕೆಳಗ್ ಬಿದ್ದಾಗ, ಇನ್ನೇನ್ ಹೋಗೇ ಬಿಡ್ತಾರೆ ಅನ್ನೋ ಕಾಲಕ್ಕೆ. ಅದಾದ್ಮೇಲೆ ಇವರಿಗೆ ಅರ್ಜುನನ್ ಗೀತೋಪದೇಶ ಆಗಿದ್ದು ಯಾವಾಗ? ಇನ್ನೇನ್ ಯುದ್ಧ ಬಾಣ ಬಿಟ್ಟು ಕೊಂದಾಕ್ಬಿಡ್ಬೇಕು ಅನ್ನೋ ಕಾಲಕ್ಕೆ. ಈ ಉದ್ಧವ ಗೀತೆ ಉಪದೇಶ ಆಗಿದ್ದು ಯಾವಾಗ? ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಹೋಗ್ಬೇಕು ಅಂದ್ರೆ ಆ ಕಾಲಕ್ಕಾದ್ರೂ ಬುದ್ಧಿ ಬಂತಲ್ಲ ಅಂತ. ಮೊದಲಿಂದ ಬುದ್ಧಿ ಬಂದ್ರೆ ತಿಳ್ಕೊಳ್ಬೇಕು, ಜ್ಞಾನವನ್ನ ಪಡಿಬೇಕು ಅನ್ನೋ ಆಸೆ ಇದ್ರೆ ಒಂದು ಕೊನೆ ಟೈಮಲ್ಲಾದ್ರೂ ದೇವರು ಮರಣವನ್ನ ಹತ್ರಕ್ ತಂದಾಗ್ಲಾದ್ರೂ ಕೂಡ ಕೇಳ್ರಪ್ಪ ಚರಿತ್ರೆಯನ್ನ ಅಂತ ತೋರಿಸ್ಕೊಡ್ತಾರೆ ಜ್ಞಾನಿಗಳು. ಇದರಿಂದ ಈ ಕಾರಣದಿಂದ ಇಲ್ಲಿ ಏನಾಗಿದೆ, ಉದ್ಧವರು ಅವತಾರವನ್ನ ಸಮಾಪ್ತಿ ಮಾಡಬೇಕು ಅಂತ ರೆಡಿಯಾಗಿದ್ದಾನೆ ಕೃಷ್ಣ. ಅವನ ಹತ್ರಕ್ಕೆ ಬಂದು ಈ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಕೃಷ್ಣ ಅದಕ್ಕೆ ಮೊದಲು ನಾರದರ ಮತ್ತು ವಸುದೇವನ ಸಂವಾದದ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಜಾಯಂತೆಯರು ಜಡಭರತನ 9 ಜನ ಆ ತಮ್ಮಂದಿರು ಅವ್ರು ಹೇಗಿದ್ರು ಅನ್ನುವ ವಿಷಯವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಅವ್ರೇನು ಉಪದೇಶ ಮಾಡಿದ್ರು ಅದು ಹೇಳಿದ್ರು. ಅದಾದ್ಮೇಲೆ ಭಕ್ತರು ಹೇಗಿರ್ತಾರೆ ಅಂತ ಕೇಳಿದ್ದಕ್ಕೆ ಕೃಷ್ಣ ಹೇಳ್ತಾನೆ, ಭಕ್ತರಲ್ಲಿ 3 ತರ ಭಕ್ತರಿದ್ದಾರೆ. ಆ 3 ತರ ಭಕ್ತರಲ್ಲಿ 3ನೇ ತರ ಭಕ್ತರು ನಾವು ಆಗ್ಬಾರ್ದು ಅಂತಾನೆ ಕೃಷ್ಣ. ಮೊದಲನೇ ತರ ಭಕ್ತರು ಯಾರು ಅಂದ್ರೆ ಎಲ್ಲಾ ಕಡೆಯಲ್ಲೂ ದೇವ್ರು ನೋಡ್ತಾರೆ. ಈ ಶುನಿಚೈವ ಶ್ವಪಾಕೇಚ, ಎಲ್ಲಿಂದ ಆನೆಯಿಂದ ಶುರು ಮಾಡ್ಕೊಂಡು ನಾಯಿಯಲ್ಲಿ ನಾಯಿ ತಿನ್ನೋರಲ್ಲೂ ದೇವರಿದ್ದಾನೆ ಅಂತ ಅನುಸಂಧಾನ ಹೇಗ್ ಮಾಡ್ತಾರೋ ಅವರು ದೊಡ್ಡ ಭಕ್ತರು. ಆ ಭಕ್ತರಿಗೆ ಯಾವುದೇ ಭೇದ ಇಲ್ಲ. ಅವ್ರು ಎಲ್ಲಾ ಕಡೆ ಯಾರು ನೋಡ್ತಾ ಇರ್ತಾರೆ? ದೇವ್ರನ್ನೇ ನೋಡ್ತಾ ಇರ್ತಾರೆ ಹೊರತು ಅವ್ರಿಗೆ ಅವ್ನು ಇವನು, ಅವನಿದು, ಅವನ ಯೋಗ್ಯತೆ ಇದು ಅದ್ ಯಾವ ಕಣ್ಣಿಗೆ ಕಾಣಲ್ಲ. ಎಲ್ಲಾ ಕಡೆ ಅವ್ರಿಗೆ ಕಾಣೋದು ಯಾರು? ದೇವ್ರೆ. ಅಂತಹವರನ್ನ ಭಾಗವತೋತ್ತಮರು ಅಂತ ಫಸ್ಟ್ ಗ್ರೇಡ್ ಭಕ್ತರವರು. ಅದಾದ್ಮೇಲೆ ಸೆಕೆಂಡ್ ಗ್ರೇಡ್ ಭಕ್ತರಿದ್ದಾರೆ, ಮಧ್ಯಮ ಭಕ್ತರವರು. ಅವ್ರದ್ದೇನು ಅಂತಂದ್ರೆ ಕೇಶವೇ ಕೃಷ್ಣ ಅಂತಾನೆ, ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷ ಯಕ್ಕರೋತಿ ಸಮಧ್ಯಮ. 4 ತರ ಜನ ಇದ್ದಾರೆ. ಯಾರು? ದೇವರ ಭಕ್ತರು ಅಂತ ಕೆಲವರು. ದೇವರಲ್ಲಿ ಏನ್ ಮಾಡ್ತಾನೆ ಅವನು? ಭಕ್ತಿ ಮಾಡ್ತಾನೆ. ಪ್ರೇಮ, ದೇವರಲ್ಲಿ ಅವನು ಏನ್ ಮಾಡ್ತಾನೆ? ಪ್ರೇಮ. ಪ್ರೇಮ ಅಂದ್ರೇನು? ಭಕ್ತಿನೇ. ಭಕ್ತಿಗೆ ಪ್ರೀತಿ ಅಂತ ಇನ್ನೊಂದು ಹೆಸರಿದೆ. ಅದಾದ್ಮೇಲೆ ದೇವರಲ್ಲಿ ಭಕ್ತಿ ಮಾಡುವಂತಹ ವ್ಯಕ್ತಿಗಳ ಮೇಲೆ ಏನ್ ಮಾಡ್ತಾನೆ ಅವನು? ನಾವು ದೇವರಲ್ಲಿ ಭಕ್ತಿ ಮಾಡ್ತಾರೆ, ಅವರು ಭಕ್ತಿ ಮಾಡ್ತಾರೆ, ಆದ್ದರಿಂದ ನಾನು ಅವರು ಯಾರು? ಫ್ರೆಂಡ್ಸ್, ಮೈತ್ರಿ. ಅದಾದ್ಮೇಲೆ ಇನ್ನೊಬ್ಬ ಇದ್ದಾನೆ, ಪಾಪ ಅವನಿಗೆ ಏನು ಗೊತ್ತಿಲ್ಲ. ಬನ್ರಿ ಅಲ್ಲಿ ಪಾಠಗಳಾಗತ್ತೆ, ಪ್ರವಚನಗಳಾಗತ್ತೆ, ಜ್ಞಾನಕಾರಿ ಆಗತ್ತೆ, ಬನ್ರಿ ಅಂತ ಕರೆದ್ರೆ ಅಯ್ಯೋ ನೀನ್ ಪಾಠ ಹೋಗಪ್ಪ ನೀನ್ ಅಲ್ಲಿಗೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡವ್ರ ಮೇಲೆ
ಕೃಪೆ. ಅಯ್ಯೋ ಪಾಪ, ದೇವ್ರು ಇನ್ನೂನು ಬೈಯಲ್ಲ, ದ್ವೇಷ ಮಾಡಲ್ಲ. ದೇವ್ರು ಇನ್ನೂ ಅವ್ರಿಗೆ ಆ ಬುದ್ಧಿ ಕೊಟ್ಟಿಲ್ಲ, ಇನ್ನೂ ಅವರು ಆ ಲೆವೆಲ್ಲಲ್ಲೇ ಇದ್ದಾರೆ. ಆದ್ದರಿಂದ ದೇವ್ರೆ ಇನ್ಮೇಲಾದ್ರೂ ಅವ್ರಿಗೆ ಒಳ್ಳೆ ಯೋಗ್ಯತೆ ಕೊಟ್ಟು ಸ್ವಲ್ಪ ಅವ್ರನ್ನ ಮೇಲ್ ತಗೊಂಬಾರಪ್ಪ ಅಂತ ಪ್ರಾರ್ಥನೆ ಮಾಡೋದು. ಆದ್ರಿಂದ ಅವ್ರ ಮೇಲೆ ಕೃಪೆ. ಅಯ್ಯೋ ಪಾಪ, 2 ಅಕ್ಷರ ಜ್ಞಾನವನ್ನು ಬೀಳಿಸ್ಕೊಳ್ಳೋ ಯೋಗ್ಯತೆ ದೇವ್ರು ಕೊಡ್ಲಿಲ್ವಲ್ಲ ಅವ್ರಿಗೆ ಅಂತ ಕೃಪೆ ಮಾಡೋದು. ಇನ್ನು 4ನೇ ಅವರಿದ್ದಾರೆ ದ್ವೇಷ ಮಾಡತಕ್ಕಂತಹ ವ್ಯಕ್ತಿಗಳು. ಕೇಶವೇ ತದಧೀನೇಶು ಬಾಲಿಶೇಷು ದ್ವಿಷತ್. ಯಾರು ದೇವರನ್ನ ದ್ವೇಷ ಮಾಡ್ತಾರೆ ಅವ್ರನ್ನ ಇವನೇನ್ ಮಾಡ್ತಾನೆ, ದ್ವೇಷ ಮಾಡ್ತಾನೆ. ದ್ವೇಷದ ಭಾವನೆ ಬಂತು ಅಂದ್ರೆ ಉತ್ತಮರಾಗ್ಲಿಕ್ಕೆ ಆಗೋದಿಲ್ಲ. ಈಗ ಪ್ರಹ್ಲಾದ ಅವರ ತಂದೆನ ದ್ವೇಷ ಮಾಡಿದ್ನ? ದ್ವೇಷ ಮಾಡ್ಲೇ ಇಲ್ಲ. ನನ್ನೊಳಗೆ ನಿಂತು ಭಕ್ತಿ ಮಾಡು ಅಂತ ಪ್ರೇರಣೆ ಮಾಡಿದ ದೇವರೇ ನಿನ್ನೊಳಗೆ ನಿಂತು ದ್ವೇಷ ಮಾಡುವಂತ ಪ್ರೇರಣೆ ಮಾಡ್ತಾ ಇದ್ದಾನಪ್ಪ, ಇನ್ಮೇಂದಾದ್ರೂ ಒಳ್ಳೆಯವನಾಗು ಅಂತ ಪಾಠ ಮಾಡ್ತಾನೆ. ಆದ್ದರಿಂದ ದೊಡ್ಡ ಭಕ್ತರ ದೊಡ್ಡ ಲಕ್ಷಣ ಏನು ಅಂದ್ರೆ ಅವರು ದ್ವೇಷ ಮಾಡೋದಿಲ್ಲ. ಪ್ರಹ್ಲಾದರಾಜನನ್ನ ಪುರಾಣಗಳಲ್ಲಿ ಹೇಳ್ತಾರೆ, ಪ್ರಹ್ಲಾದರಾಜನನ್ನ ಬೆಟ್ಟದ ಮೇಲಿಂದ ಕೆಳಗಡೆ ಬಿಸಾಕ್ಬೇಕು ಅಂತ ತಗೊಂಡು ಹೋಗುವಾಗ ದೈತ್ಯರಿಗೆ ಅಳು ಬರುತ್ತೆ. ಎಷ್ಟು ತರ ಅಪ್ಪ ನಿನ್ನ ಕೊಲ್ಲೋದು, ಮಹಾಪ್ರಯತ್ನ ಪಟ್ರು ನಿನ್ ಕೊಲ್ಲಿಕ್ ಆಗ್ತಿಲ್ಲ ನಮ್ ಕೈಲಿ, ಎಷ್ಟು ತರ ನಿನ್ ಕೊಲ್ಲೋದು. ಅವಾಗವಾಗ ದೇವ್ರು ಕಾಪಾಡ್ತಾನೆ ಅಂತ ಹೇಳ್ತೀಯ, ಅಕಸ್ಮಾತ್ ಇವಾಗ ಬೆಟ್ಟದಿಂದ ಕೆಳಗೆ ಬೀಳಿಸುವಾಗ ಈ ಸಲ ನಿನ್ ದೇವ್ರು ಬಂದು ಕಾಪಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದಿ. ಪ್ರಹ್ಲಾದ ಅಂತಾರಂತೆ, ಕಾಪಾಡೋದು ಬಿಡೋದು ಅವನಿಚ್ಛೆ, ಅವನ ಭಕ್ತಿ ಮಾಡ್ಬೇಕಾದ್ ನನ್ ಕರ್ತವ್ಯ. ಯಾಕೆ ನನ್ ಕಾಪಾಡ್ಲಿಲ್ಲ ಅಂತ ಕೇಳುವ ರೈಟ್ಸ್ ನನಗಿಲ್ಲ, ನನ್ನಿಷ್ಟ ಅಂತ ದೇವ್ರು. ಅದು ದೊಡ್ಡವರ ದೊಡ್ಡತನ. ಅದಕ್ಕೆ ಪ್ರಹ್ಲಾದ ಯಾರಾದ? ಮಹಾಭಾಗವತೋತ್ತಮನಾದ. ಆದ್ರಿಂದ ಮಧ್ಯಮ ಭಕ್ತರ ಲಕ್ಷಣ ಏನು? ದೇವರಲ್ಲಿ ಭಕ್ತಿ, ಅದಾದ್ಮೇಲೆ ದೇವರ ಭಕ್ತರ ಜೊತೆಯಲ್ಲಿ ಸ್ನೇಹ, ಅದಾದ್ಮೇಲೆ ಯಾರು ಅಜ್ಞಾನಿಗಳಾಗಿದ್ದಾರೆ ಅವರ ಮೇಲೆ ಕೃಪೆ, ಯಾರು ಎಷ್ಟೇ ಮಾಡಿದ್ರು ದ್ವೇಷ ಮಾಡ್ತಾರೆ ಅವರ ಮೇಲೆ ಉಪೇಕ್ಷೆ. ಈ 4ನ್ನ ಯಾರು ಮಾಡ್ತಾರೆ ಅವರು ಮಧ್ಯಮ ಭಕ್ತರು. ಇನ್ನು ಕೆಳಗಿನವರಿದ್ದಾರೆ, ಅವ್ರದ್ದೇನು ಅಂದ್ರೆ ನಾವು ದೇವ್ರ ಪೂಜೆ ಮಾಡಿದ್ವಿ, ನಮಗೆ ಒಲಿದು ಬಿಡ್ತಾ ದೇವ್ರು. ಅರ್ಚಾಯಾಮೇವ ಹರಯೇ ಪೂಜಾಮ್ಯ ಶ್ರದ್ಧಯೇ ಹತೆ ನತದ್ಭಕ್ತೇಶು ಚಾನ್ಯೇಶು ಸಭಕ್ತ ಪ್ರಾಕೃತ ಸ್ಮೃತಃ. ಇವನ್ ಪ್ರಯೋಜನಕ್ಕಿಲ್ಲ. 3ನೇವನು ಅವನೇನು ಬರೀ ಪ್ರತಿಮೆ ಒಳಗೆ ಚೆನ್ನಾಗಿ ಮಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡ್ತಿರೋದು, ಜ್ಞಾನಿಗಳಿಗೆ ಅಪಚಾರ ಮಾಡ್ತಾ ಇರೋದು, ದೇವರ ಭಕ್ತರನ್ನು ಆಡ್ಕೊಂಡಾಗ್ತಾ ಇರೋದು, ವ್ಯಂಗ್ಯ ಮಾಡ್ತಿರೋದು. ಅದೇನಾಗುತ್ತೆ? ಅವನು ಪ್ರಾಕೃತ ಭಕ್ತ. ಆ ಪ್ರಾಕೃತ ಭಕ್ತ ದೇವರ ಪೂಜೆಯನ್ನ ಮಾಡಿ ಫಲ ಬಂತೋ ಇಲ್ವೋ ಅಂತಂದ್ರೆ ದೇವರಿದಾನೆ ಅಂತ ಉಪದೇಶ ಮಾಡೋದು ಯಾರು ನಮ್ಗೆ? ಇದು ಕಲ್ಲು, ಈ ಕಲ್ಲಲ್ಲಿ ಆವಾಹನೆ ಮಾಡಿದ್ರೆ ದೇವ್ರು ಬರ್ತಾನೆ ಅಂತ ಉಪದೇಶ ಮಾಡಿದ ಗುರುಗಳನ್ನ ನಿಂದೆ ಮಾಡಿದ್ರೆ ದೇವ್ರು ಬರ್ತಾನೆ ಅಲ್ಲಿ. ಆದ್ರಿಂದ 3ನೇ ರೀತಿಯ ಭಕ್ತರು ನಾವಾಗಬಾರದು. ಎಂತಹ ದೊಡ್ಡ ಉಪದೇಶ ನೋಡಿ. ಎಲ್ಲ ವೈಭವದಿಂದ, ಮಡಿಯಿಂದ, ಶ್ರದ್ಧೆಯಿಂದ ಕಷ್ಟಪಟ್ಟು ವ್ರತ ಅನುಷ್ಠಾನ ಆಚರಣೆ ಎಲ್ಲ ಮಾಡಿ ಜ್ಞಾನಿಗಳ ನಿಂದ ಅಪಚಾರ ಅದೆಲ್ಲವನ್ನ ಮಾಡುವನು ಪ್ರಾಕೃತ ಭಕ್ತ. ಅವನು ಅಸುರ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ಈ ಕಾರಣದಿಂದ 3 ರೀತಿಯಲ್ಲಿ ದೇವರ ಹತ್ರ ಹೋಗ್ತಾರಂತೆ. ನಾವು ಆದಷ್ಟು ಮೊದಲನೇ ಲೆವೆಲ್ ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮೊದಲನೇ ಲೆವೆಲ್ ರೀಚ್ ಮಾಡ್ಲಿಕ್ಕೆ ಪ್ರಯತ್ನವನ್ನಾದ್ರೂ ಮಾಡ್ಬೇಕು. ಪ್ರಯತ್ನ ಮಾಡಿದ್ರೆ ಯಾವ್ದೋ ಈ ಒಂದು 100-150 ಜನ್ಮಕ್ಕೆ ಸಿದ್ಧಿ ಆಗತ್ತೆ, ಈಗಲೇ ಆಗ್ಬಿಡಲ್ಲ. ಆ ದಾರಿ ಒಳಗೆ ನಾವು ಹೆಜ್ಜೆ ಇಟ್ರೆ ಸ್ವಲ್ಪ ಸಾಧನೆ ಆಗುತ್ತೆ. ಈ ದೃಷ್ಟಿಯಲ್ಲಿ 3 ರೀತಿಯಾದ ಭಕ್ತರ ಬಗ್ಗೆ ಉಲ್ಲೇಖವನ್ನ ಕೊಡ್ತಾನೆ. ತುಂಬಾ ಸಂತೋಷ ಆಯ್ತು. ಇನ್ನೇನ್ ಅವತಾರ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ, ವಿಶೇಷವಾದಂತಹ ತತ್ವಗಳನ್ನೆಲ್ಲ ನನಗೆ ಹೇಳ್ಬಹುದು ಅಂತ ಭಕ್ತಿಯಿಂದ ನೋಡಿ. ದೇವರು ಪ್ರೇರಣೆ ಮಾಡೋದೇ ಅವ. ಆಶ್ಚರ್ಯ ಆಗತ್ತೆ ನನಗೆ. ಇಷ್ಟು ಸಲ ಭಾಗವತ ಎಲ್ಲ ಹೇಳಿದಿನಲ್ಲ, ಈ ವಿಷಯ ನನಗೆ ಹೊಳದೇ ಇರ್ಲಿಲ್ಲ. ಇವಾಗ ಮಠಕ್ಕೆ ಒಳಗ್ ಬರ್ಬೇಕಾದ್ರೆ ಸ್ಫೂರ್ಣೆ ಆಗಿದ್ ವಿಷಯ ಇದೆ ನೋಡಿ ಅಲ್ವಾ. ಎಲ್ಲರೂ ಒಂದ ಅವತಾರ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ದೇವರು ಪ್ರಾರ್ಥನೆ ಮಾಡಿದ್ರು. ಇಲ್ಲ ಉಪದೇಶ ಮಾಡೋ ಗುರುಗಳು ಸಾಯೋ ಕಾಲದಲ್ಲಿ ಕೂತಾಗ ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ರು. ಇದು ವೈಭವ ನೋಡಿ. ಆದ್ದರಿಂದ ದೇವರು ನಮಗೆ ಅಂತ ಒಂದು ಜಾಗವನ್ನ ಕೊಟ್ಟಿರುವಾಗ
ಆ ಜಾಗವನ್ನ ನಾವು ಬರ್ತನ್ನ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಆದಷ್ಟು ಶ್ರವಣ ಮಾಡೋದೇ ಜೀವನದಲ್ಲಿ ಕೊಟ್ಟಂತಹ ಭಾಗ್ಯ. ಅರ್ಜುನನ್ ಕೃಷ್ಣ ಇದ್ದ, ಉದ್ಧವನಿಗೆ ಕೃಷ್ಣ ಇದ್ದ, ಧರ್ಮರಾಜನಿಗೆ ಭೀಷ್ಮಾದಿಗಳಿದ್ರು, ನಮ್ಗೆ ಯಾರಿದ್ದಾರೆ? ಆದ್ದರಿಂದ ಒಂದು ಹುಲ್ಲು ಕಡ್ಡಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಹುಲ್ಲು ಕಡ್ಡಿ ಸಿಕ್ತು, ನಾನು ಹಿಡ್ಕೋ, ನೀನ್ ಕಾಪಾಡ್ತೀನಿ ನಾನು ಅಂತ. ಹಾಗಾಗಿ ಜೀವನ ಅಲ್ವಾ? ಹುಲ್ಲು ಕಡ್ಡಿನೇ 4 ಜನ ಹಿಡಿದು ಮೇಲೆತ್ಬೇಕು, ಅದೇ ಕೊತ್ಕೊಂಡು ಹೋಗ್ತಾ ಇದೆ, ಅದು ನಮ್ಮನ್ ಕಾಪಾಡುತ್ತೆ ಅಂದ್ರೆ. ಆದ್ದರಿಂದ ದೊಡ್ಡವರ ಮಾತಿದೆ, ಹಿಡಿದ್ರೆ ನುಗ್ಗೆ ಗಿಡವನ್ನು ಹಿಡಿಬಾರ್ದಂತೆ, ಹುಣಸೆ ಕೊಂಬ್ ಹಿಡಿಬೇಕು. ನುಗ್ಗೆ ಗಿಡ ಹಿಡಿದ್ಬಿಟ್ರೆ ಏನ್ ಮಾಡತ್ತೆ? ಅದು ಬೀಳತ್ತೆ, ನಮ್ಮನ್ನು ಬೀಳಿಸುತ್ತೆ. ಹುಣಸೆ ಅದು ಗಟ್ಟಿಯಾಗಿರುತ್ತೆ, ನಮ್ಮನ್ನು ಉದ್ಧಾರ ಮಾಡುತ್ತೆ. ಆದ್ದರಿಂದ ಯಾವುದು ಗಟ್ಟಿಯಾಗಿದೆಯೋ ಅದನ್ನ ಹಿಡಿದಾಗ ಮಾತ್ರ ಉದ್ಧಾರ. ಅದರಂತೆ ಉದ್ಧವರು ಪ್ರಶ್ನೆ ಮಾಡಿದ್ದಕ್ಕೆ, ನೀನ್ ಏನ್ ಪ್ರಶ್ನೆ ಮಾಡಿದ್ಯಪ್ಪ, ಅದಕ್ಕೆಲ್ಲದಕ್ಕೂ ವಿಶೇಷವಾದಂತಹ ಉತ್ತರ ಇದೆಯಪ್ಪ, ನಾನು ಹೇಳ್ತೀನಿ ಕೇಳು ನಿನಗೆ ಅಂತ ಕೃಷ್ಣ ಉಪದೇಶ ಮಾಡುವಾಗ, ಪ್ರಪೂರ್ವಜ ಅಂತ ಹೇಳಿ, ನನ್ನ ಪ್ರಪೂರ್ವಜ. ಪೂರ್ವಜ ಅಂದ್ರೆ ಪೂರ್ವಜರ 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 ಮೊದಲನೇವು. ನಾಹುಷಾತ್ಮಜ, ನಹುಷನ ಮಗ ಯಯಾತಿ, ಆ ಯಯಾತಿಯ ಮಗ ಯದು. ಆ ಯದು ಮಹಾರಾಜರು ಎಲ್ಲಾ ಕಡೆ ವಿಶೇಷವಾಗಿ ಸಂಚಾರವನ್ನ ಮಾಡ್ತಾ ಇದ್ರು. ಸಂಚಾರವನ್ನೆಲ್ಲ ಮಾಡ್ತಾ ಇರುವಾಗ ಒಂದು ಕಾಡು, ಆ ಕಾಡಲ್ಲಿ ಸುತ್ತಮುತ್ತ ಹುಡುಕಿದ್ರೆ ಒಂದು ನೀರಿಲ್ಲ, ನಿಡಿ ಇಲ್ಲ, ಏನೂ ಇಲ್ಲ. ಅದೇನು ಇಲ್ಲದೆ ಇರುವ ಒಬ್ಬ ಅವಧೂತ ಶಿಖಾಮಣಿ ನೆಲದ ಮೇಲೆ ಬಿದ್ದುಕೊಂಡ್ಬಿಟ್ಟಿದ್ದಾನೆ. ಬಿದ್ದು ಸಂತೋಷವಾಗಿದ್ದಾನೆ. ಅದೇನು ನೆರಳಲ್ಲ, ಮರದ ನೆರಳಲ್ಲಿ ಕೂತ್ಕೊಂಡು ಮಲಗಿದಾನೆ, ತಿಂದುಬಿಟ್ಟು ಅನ್ನೋ ಆಗಿಲ್ಲ. ಬಿಸಿಲು, ಹೋಗೋ ರಸ್ತೆನಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಕಣ್ಬಿಟ್ಕೊಂಡು. ಯದುಗ್ ಆಶ್ಚರ್ಯ ಆಯ್ತು, ಏನ್ ಸ್ವಾಮಿ ಇದು, ಹೊಟ್ಟೆ ತುಂಬಿದ್ರೆ ಮರದ ನೆರಳಿನಲ್ಲಿ ಕೂತ್ಕೊಂಡ್ರೆ ಆಯಾಸ ಆಗ್ತಾ ಇರುತ್ತೆ, ನೀವು ದಾರಿ ಮಧ್ಯ ಮಲಗಿದ್ದೀರಲ್ಲ, ನೀವು ಹಸಿವು ಅನ್ನೋದೇ ಆಗೋದಿಲ್ವಾ? ಬಾಯಾರಿಕೆ ಆಗಲ್ವಾ? ಆಯಾಸ ಆಗಲ್ವಾ? ಈ ರೀತಿಯಾದ ವ್ರತ ಇದನ್ನ ಅಜಗರ ವ್ರತ ಅಂತ ಕರೀತಾರೆ. ಹೆಬ್ಬಾವಿನಂತೆ ಬಿದ್ದಿರೋವಂಥದ್ದು. ಹೆಬ್ಬಾವುದೇನು ಅಂತಂದ್ರೆ ಆಹಾರ ಅದ್ರ ಬಾಯಿ ಹತ್ರ ಬಂದ್ರೆ ನಾವು ಸೋಂಬೇರಿ ಅನ್ಕೊಂತೀವಿ. ಹೆಬ್ಬಾವನ್ ಆಕ್ಚುಯಲ್ ಆಗಿ ಸೋಂಬೇರಿನೇ ಅದು. ಆಹಾರ ಹುಡ್ಕೋದಿಲ್ಲ, ಅದ್ರ ಬಾಯಿ ಹತ್ರಕ್ಕೆ ಬಂದ್ರೆ ಅದೇನ್ ಮಾಡುತ್ತೆ? ತಿನ್ನತ್ತೆ, ನುಂಗತ್ತೆ. ಅಕಸ್ಮಾತ್ ಅದು ಬರ್ಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇರ್ಲಿ ಎದುರುಗಡೆ, ಅದು ಸುಮ್ಮನೆ ಮಲಗಿರುತ್ತೆ. ಅಂದ್ರೆ ಜ್ಞಾನಿಯಾದವನು ಈ ವ್ರತವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಇದುವರೆಗೆ ಕೇಳಕ್ ಮಾತ್ರ, ನಮ್ಗೆಲ್ಲ ಮಾಡಕ್ಕೆ ಅನ್ಕೋಬೇಡಿ, ಇದು ಮಾಡಕ್ ಸಾಧ್ಯನೇ ಇಲ್ಲ. ಇದು ಅಜಗರ ವ್ರತ ಅಂತ ಅದನ್ನ ಮಾಡ್ತಾ ಇದ್ದ ಅವನು. ಯಾರು? ಆ ಅವಧೂತ. ಅವನ ಹೆಸರೇ ಇಲ್ಲ ನೋಡಿ ಅವನಿಗೆ, ಅವಧೂತ. ಅವಧೂತರಿಗೆ ಯಾವತ್ತೂ ಹೆಸರಿರಲ್ಲ, ಅಷ್ಟು ಭಗವದ್ ಧ್ಯಾನದಲ್ಲಿ ಮುಳುಗೋಗಿರ್ತಾರೆ. ಅವ್ರನ್ನ ಕೇಳ್ತಾರೆ, ಸ್ವಾಮಿ ನಮಗೊಂದೊಂದ್ ಸಲ ಎ ಸಿ ರೂಮ್ ಅಂದ್ರೆ, ಅವ್ನು ಹೇಳೋ ಅನುವಾದ, ಎ ಸಿ ರೂಮ್ ಅಲ್ಲಿ ಕೂತಿದ್ರು ಫ್ಯಾನ್ ಹಾಕೊಂಡ್ಬಿಡ್ತೀವಿ. ನಮ್ ವ್ಯವಸ್ಥೆಗಳು ಹಾಗೆ. ಚಾಮರ ಬೀಸ್ತಾ ಇರ್ತಾರೆ, ಬಾಯಾರಿಕೆ ಆಗಲ್ಲ, ಜ್ಯೂಸ್ ಕುಡಿತೀರಾ ಅಂತ ತಂದ್ಕೊಟ್ರಲ್ಲ ಅಂತ ಕುಡಿತಾರೆ. ಹಸಿವೆ ಆಗಲ್ಲ, ತಂದ್ಕೊಟ್ರಲ್ಲ ಅಂತ ತಿಂತಾರೆ. ನಮ್ದೆಲ್ಲ ಏನು ಅಂತಂದ್ರೆ ಅದೆಲ್ಲ ಸ್ವಲ್ಪ ಓವರ್. ಹಸಿವಾದಾಗ ತಿನ್ಬೇಕು, ಬಾಯಾರಿಕೆ ಆದಾಗ ಕುಡಿಬೇಕು, ನಿಯಮಗಳಿದೆಲ್ಲ. ನಿಮಗೆ ಯಾರು ತಂದ್ಕೊಡ್ತಾರೆ? ನಿಮ್ ಕಥೆ ಏನು, ನಿಮ್ ವೈಭವ ಏನು ಅಂತ ಕೇಳಿದ್ದಕ್ಕೆ ಅವನಂತಾನೆ, ನನಗಿದೆಲ್ಲ ಪಾಠ ಮಾಡಿದ್ದು ಪ್ರಕೃತಿಯಪ್ಪ, ಪ್ರಕೃತಿ ನನಗಿದು ಪಾಠ. ಆದ್ರಿಂದ ಪ್ರಕೃತಿ ಪಾಠ ಅಂತ ಕರೀತಾರೆ. ಅವಧೂತ ಗೀತೆಗೆ ಇನ್ನೊಂದು ಹೆಸರು ಪ್ರಕೃತಿ ಪಾಠ ಅಂತ. ದೇವರು ನಮಗೆ ಡೈರೆಕ್ಟ್ ಆಗಿ ಪಾಠ ಮಾಡಲ್ವಂತೆ. ನಮ್ ಸುತ್ತ ಸಮಾಜ ನೋಡ್ತಾ ಇರ್ಬೇಕು, ಅದನ್ನ ನೋಡಿ ಯಾರಿದ್ದಂಗೆ ಇರ್ಬೇಕು, ಯಾರಿದ್ದಂಗೆ ಇರಬಾರ್ದು, ಯಾರಿಂದ ಏನು ಪಾಠ ಅಂತ ನಾವು ತಗೊಂಡ್ಬಿಟ್ರೆ ದೇವರು ಹತ್ರ ಆಗ್ತಾರೆ. ನನಗೆ 24 ಜನ ಗುರುಗಳಿದ್ದಾರೆ ಅಂತ. ಪೃಥಿವಿ ವಾಯುರ್ ಆಕಾಶ ಆಪೋಗ್ನಿಶ್ಚಂದ್ರಮಾ ರವಿ ಕಪೋತಃ ಅಜಗರಃ ಸಿಂಧು ಪತಂಗಃ ಮಧುಕೃದ್ಗಜಃ ಮಧುಹ, ಹೇಳ್ತೀನಿ, ಮಧುಹ ಹರಿಣೋ ಮೀನಃ ಇಂಗಳ ಕುಕರೋರ್ಭಕಃ ಕುಮಾರಿ ಶರಕೃತ್ ಸರ್ಪಃ ಪೂರ್ಣನಾಭಿಸ್ಸುಪೇಶಕೃತ್ ಏತೆ ಮೇ ಗುರವೋ ರಾಜನ್
ಚತುರ್ವಿಂಶತಿರಾಶ್ರಿತ. ರಾಜ, ಯದು ನಾನು 24 ಜನ ಈ ಗುರುಗಳನ್ನ ಆಶ್ರಯ ಮಾಡ್ಕೊಂಡಿದ್ದೀನಪ್ಪ. ಮೊದಲನೇ ಗುರು ಯಾವ? ಪಂಚಭೂತಗಳು ಮುಗಿಸ್ಬಿಡಿ. ಪೃಥ್ವಿ, ವಾಯು, ಆಕಾಶ, ನೀರು, ಅಗ್ನಿ. ಪಂಚಭೂತಗಳಾದ್ಮೇಲೆ ಸೂರ್ಯ, ಚಂದ್ರ. ಸೂರ್ಯ ಚಂದ್ರರಾದ್ಮೇಲೆ ಮುಂದೆ ಬರತಕ್ಕಂಥವ್ರು ಒಂದು ಪಾರಿವಾಳ. ಪಾರಿವಾಳ ಆದ್ಮೇಲೆ ಹೆಬ್ಬಾವು. ಹೆಬ್ಬಾವು ಆದ್ಮೇಲೆ ಸಮುದ್ರ. ಸಮುದ್ರ ಆದ್ಮೇಲೆ ಚಿಟ್ಟೆ. ಚಿಟ್ಟೆ ಆದ್ಮೇಲೆ ಜೇನು ದುಂಬಿ, ಜೇನುನೊಣ. ಅದಾದ್ಮೇಲೆ ಆನೆ. ಅದಾದ್ಮೇಲೆ ಜೇನು ಕುರುಬ. ಜೇನು ಕುರುಬ ಅಂದ್ರೆ ಗೊತ್ತಲ್ಲ, ಜೇನನ್ನ ಕಲೆಕ್ಟ್ ಮಾಡುವಂತವನು, ಮಧುಕೃತ್. ಅದಾದ್ಮೇಲೆ ಜೇನು ಕುರುಬ ಆದ್ಮೇಲೆ ಮೀನು. ಅದಾದ್ಮೇಲೆ ಹರಿಣ, ಜಿಂಕೆ. ಮಧುಹ, ಹರಿಣಃ, ಮೀನಃ, ಪಿಂಗಳ ಅನ್ನುವಂತಹ ವೇಶ್ಯಾಸ್ತ್ರೀ. ಅದಾದ್ಮೇಲೆ ಕುಕರ. ಕುಕರ ಅಂದ್ರೆ ಹದ್ದು. ಅದಾದ್ಮೇಲೆ ಒಂದು ಮಗು, ಅರ್ಭಕ, ಚಿಕ್ಕ ಮಗು. ಅದಾದ್ಮೇಲೆ ಕುಮಾರಿ, ಒಂದು ಹೆಣ್ಮಗಳು. ಅದಾದ್ಮೇಲೆ ಶರಕೃತ್, ಬಾಣವನ್ನು ಮಾಡತಕ್ಕಂಥವನು. ಅದಾದ್ಮೇಲೆ ಒಂದು ಹಾವು. ಹಾವಾದ್ಮೇಲೆ ಜೇಡರ ಹುಳ. ಅದಾದ್ಮೇಲೆ ರೇಷ್ಮೆ ಹುಳ. ಇದು ಈ 24 ಆಯ್ತಾ? ಈ 24 ನನಗೆ ಪಾಠ ಮಾಡಿದೆ. ಬರೇ ಶಾಸ್ತ್ರ ಪುಸ್ತಕವನ್ನ ಓದಿದ್ದಲ್ಲ, ನನಗೆ ಈ 24 ಪಾಠ ಮಾಡಿದೆ ಅಂತ ಹೇಳ್ತಾನೆ. ಆ 24 ಏನ್ ಪಾಠ ಮಾಡಿದೆ ಅಂತ ಚಿಕ್ಕದಾಗಿ ನಾನು ಹೇಳ್ಬಿಡ್ತೇನೆ. ಮೊದಲನೇದ್ ಯಾವುದು? ಪೃಥ್ವಿ, ಭೂಮಿ. ಭೂಮಿ, ಅದ್ರ ಮೇಲೆ ಜನ ಎಷ್ಟೇ ಆಕ್ರಮಣ ಮಾಡ್ಲಿ, ಎಷ್ಟೇ ಓಡಾಡ್ತಾ ಇಲ್ಲಿ, ಟೆನ್ಷನ್ನೇ ಮಾಡ್ರೆ ನನ್ ಮೇಲೆ ಭಾರ ಆಯ್ತಪ್ಪ, ಇಲ್ಲಿ ನಿಂತ್ಕೋಬೇಡಿ, ಸೈಡ್ ಹೋಗಿ ನಿಂತ್ಕೊಳ್ಳಿ ಅಂತ ಏನಾದ್ರೂ ಭೂಮಿ ಹೇಳುತ್ತಾ? ಆದ್ರಿಂದ ನಾವು ಭೂಮಿಯಿಂದ ಕಲಿಯಬೇಕಾದ ಪ್ರಧಾನವಾದ ಗುಣ ಯಾವುದು ಅಂದ್ರೆ ಸಹನೆ, ಕ್ಷಮಾಗುಣ. ವಿಸ್ತಾರವಾಗಿ ಹೇಳ್ತಾರೆ, ನಾನು ಒಂದೊಂದು ಹೇಳ್ತೀನಿ ಸಾಕಷ್ಟೇ. ಪೃಥ್ವಿ, ಎರಡನೇದು ವಾಯು. ಆ ವಾಯು ಡ್ರೈನೇಜ್ ಮೇಲೂ ಹರಿಯತ್ತೆ ಅಲ್ವಾ, ಹಿಮಾಲಯದ ಮೇಲೂ ಹಾರತ್ತೆ, ಅಡಿಗೆ ಮನೆಗಳ ಮೇಲೂ ಹಾರತ್ತೆ. ಆದ್ರೆ ಅದು ಹಾರಿ ಆ ಕಣಗಳನ್ನು ನಮ್ಮೂ ತಂದು ಬಡಿಯತ್ತೆ ಹೊರತು ವಾಯು ಏನಾದ್ರೂ ಆಗತ್ತಾ? ಅದು ಡ್ರೈನೇಜ್ ಮೇಲೂ ಒಂದೇ ಗಾಳಿ, ಹೂವಿನ ತೋಟದ ಮೇಲೂ ಒಂದೇ ಗಾಳಿ, ಅಡಿಗೆ ಮನೆ ಮೇಲೂ ಒಂದೇ ಗಾಳಿ, ಅದಕ್ಕೆ ಯಾವುದೇ ವಿಕಾರ ಇಲ್ಲ. ಆದ್ರಿಂದ ನಾವು ಎಲ್ಲೇ ಇರ್ಲಿ ಯಾವುದೇ ವಿಕಾರ ಇಲ್ಲದೆ ಇರುವಂತೆ, ವಿಕಾರವನ್ನ ಉಂಟು ಮಾಡುವ ಪದಾರ್ಥಗಳಲ್ಲಿದ್ರೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡದಂತೆ ನಾವ್ ಇದ್ಬಿಡ್ಬೇಕು ಅನ್ನೋದನ್ನ ಪಾಠ ಮಾಡತಕ್ಕಂಥದ್ದು ಯಾವುದು? ವಾಯು. ಪ್ರತಿಕ್ರಿಯಾ ಶೂನ್ಯತ್ವ. ಪೃಥ್ವಿ, ವಾಯು, ಆಕಾಶ. ಆಕಾಶಕ್ಕೆ ಯಾವುದು ಅಂಟ್ಕೊಳ್ಳೋದಿಲ್ಲ. ಆಕಾಶ ಎಲ್ಲಿದೆ? ಆಕಾಶ ಎಲ್ಲ ಕಡೆ ಇದೆ. ನಮ್ಮನೇಲಿ ಮಾತ್ರ ಆಕಾಶ ಇದೆ ಅಂತ ಯಾರಾದ್ರೂ ಹೇಳ್ತಾರ? ನಮಗೆ ಸೇರಿದ್ದು ಆಕಾಶ ಅಂತ ಬೌಂಡ್ರಿ ಹಾಕ್ಲಿಕ್ಕಾಗುತ್ತೆ. ಆದ್ದರಿಂದ ಅಸಂಗನಾಗಿರ್ಬೇಕು. ಆಕಾಶ ನಮಗೇನ್ ಪಾಠ ಮಾಡುತ್ತೆ? ಅಸಂಗತೆಯನ್ನ ಪಾಠ ಮಾಡುತ್ತೆ. ಪೃಥ್ವಿ, ವಾಯು, ಆಕಾಶ, ಆಪಹ. ಆಪಹ ಅಂದ್ರೆ ನೀರು. ನೀರು ಹೇಗೆ ಸ್ವಚ್ಛವಾಗಿ ಶುದ್ಧವಾಗಿರುತ್ತೋ ಹಾಗೆ ನಮ್ಮ ಸಂಪರ್ಕಕ್ಕೆ ಬಂದವರ ಮನಸ್ಸಿನ ಮಾಲಿನ್ಯವನ್ನ ಕಳಿಬೇಕು. ನೀರಿನಂತೆ ಪರಿಶುದ್ಧವಾಗಿ, ತೀರ್ಥದಂತೆ ಎಲ್ಲದಕ್ಕೂ ಅನುಕೂಲಕರಾಗಿರ್ಬೇಕು. ಅದಾದ್ಮೇಲೆ ಪೃಥ್ವಿ, ವಾಯುರಾಕಾಶ, ಆಪಹ, ಅಗ್ನಿ. ಅಗ್ನಿ ಅಂತಂದ್ರೆ ಅದು ಒಂದೊಂದ್ಸಲ ಯೋಗ್ಯವಾದದ್ದನ್ನ ಅಯೋಗ್ಯವಾದದ್ದನ್ನ ಎರಡನ್ನ ಅಗ್ನಿ ಹಾಕ್ಬಿಡ್ತೀವಿ ನಾವು. ಬೆಂಕಿಗೆ ಯೋಗ್ಯವಾದ ಹವಿಸ್ಸು, ಸಮಿತ್ತು, ತುಪ್ಪ ಇಪ್ಪ ಎಲ್ಲ ಹಾಕ್ತೀವಿ. ಒಂದೊಂದ್ಸಲ ಕಸ ಕಡ್ಡಿಗೂ ಬೆಂಕಿ ಹಚ್ಚಿಬಿಡ್ತಾರೆ. ಆ ಕಸ ಕಡ್ಡಿನೂ ಬೆಂಕಿಗೆ, ತುಪ್ಪನೂ ಬೆಂಕಿಗೆ. ಆ ಬೆಂಕಿಗೆ ಏನಾದ್ರೂ ವಿಕಾರ ಆಯ್ತಾ? ವಿಕಾರ ಆಗಿದ್ ಯಾರಿಗೆ? ಆ ಪದಾರ್ಥ ಭಸ್ಮ ಆಯ್ತು, ಬೆಂಕಿ ಏನಾಯ್ತು? ಎಲ್ಲವನ್ನ ಜೀರ್ಣ ಮಾಡಿಕೊಂಡು ಬೆಂಕಿ ಇನ್ನೂ ಜಾಜ್ವಲ್ಯಮಾನವಾಗಿ ಬೆಳಗಿತು ಬಿಟ್ರೆ ಇನ್ನೇ. ಆದ್ದರಿಂದ ಸಮಾಜದ ಜನಗಳು ಕೆಲವರು ಏನ್ ಮಾಡ್ತಾರೆ? ಹೊಗಳ್ತಾರೆ, ಮತ್ತೆ ಕೆಲವರು ನಿಂದೆ ಮಾಡ್ತಾರೆ, ಮತ್ತೆ ಕೆಲವರು ನಮಗ್ಯಾಕಪ್ಪ ಅಂತ ತಟಸ್ಥರಾಗಿ ಕೂತಿರ್ತಾರೆ. ಆದ್ರಿಂದ ಜನಗಳು 3 ತರ ಇರುವಾಗ ಮನಸ್ಥಿತಿಯನ್ನ 3 ತರ ಯಾಕೆ ಮಾಡ್ಕೋಬೇಕು ನಾವು? ಮನಸ್ಥಿತಿಯು 3 ತರ ಇರಬಾರ್ದು. ಅಗ್ನಿಗೆ ಎಲ್ಲಾ ಪದಾರ್ಥ ಹಾಕಿದಾಗ್ಲೂ ಸುಮ್ಮನೆ ಇರುವಂತೆ ಹೊಗಳಿಕೆ, ತೆಗಳಿಕೆ,
ತಟಸ್ಥ ಪರಿಸ್ಥಿತಿ ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ಇದ್ದು ಬಿಟ್ರೆ ಅಗ್ನಿ ತರ ಯಾವುದೇ ರೀತಿಯಾದಂತಹ ಟೆನ್ಷನ್ ನಮ್ಗಿರೋದಿಲ್ಲ. ಅಗ್ನಿ ಸಮಚಿತ್ತತೆ ಅನ್ನೋದನ್ನ ಪಾಠ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಪಂಚಭೂತಗಳಾಯ್ತು. ಪೃಥ್ವಿ, ವಾಯುರಾಕಾಶ, ಆಪಹ, ಅಗ್ನಿ. ಅದಾದ್ಮೇಲೆ ಸೂರ್ಯ, ಚಂದ್ರ. ಸೂರ್ಯ ನಮಗೇನ್ ಪಾಠ ಮಾಡ್ತಾ ಇದ್ದಾನೆ ಅಂದ್ರೆ, ನಾವು ಬರೀ ತಗೊಳ್ತಾ ಇರೋದಲ್ಲ, ತಗೊಂಡಿದ್ದನ್ನ ಹಾಗೆ ಕೊಟ್ಬಿಡ್ಬೇಕು. ಸೂರ್ಯ ಏನ್ ಮಾಡ್ತಾನೆ ನಮ್ಗೆ? ನೀರನ್ನು ತಗೊಂತಾನೆ. ನೀರನ್ನು ತಗೊಂಡು ನನಗೊಂದ್ 2 ಲೀಟ್ರು, ನೀನ್ ಮೋಡ ಮಾಡಿ ಮಳೆದೊಂದು 25 ಲೀಟ್ರು ಅನ್ನಲ್ಲ. ಅವನ್ ಏನ್ ತಗೊಂತಾನೆ ಹಾಗೇ ಕೊಡ್ತಾನೆ. ಸಮಾಜ ಜೀವಿಗಳಾಗಿರ್ಬೇಕು ಮನುಷ್ಯರು. ಸಮಾಜದಿಂದ 100 ರೂಪಾಯಿ ನಾವು ತಗೊಂಡ್ರೆ ಅಂದ್ರೆ ಹೇಳ, ಸಮಾಜಕ್ಕೆ 1 ರೂಪಾಯಿ ಆದ್ರೂ ನಮಗೆ ಬರ್ಲಿ 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 ಅಂತಿದ್ರೆ ಈ ಭಾಗ ಸುಟ್ಟೋಗತ್ತೆ ಅಂತಂದ್ರೆ, ಎಲ್ಲಿ ಸುಟ್ಟಿದ್ ಕಾಣ್ಲೇ ಇಲ್ವಲ್ಲ ಅಂತೀವಿ. ಆ ಸುಟ್ಟಿಸ್ಕೊಂಡವರ ಮನೆತನಗಳು, ಸುಟ್ಟಿಸ್ಕೊಂಡವ್ರ ಕಥೆ ಏನಾಗಿದೆ ಅಂತ ಪ್ರಪಂಚವೇ ನೋಡ್ತಾ ಇರುತ್ತೆ. ಆದ್ದರಿಂದ ಅದು ಕಣ್ಣಿಗೆ ಕಾಣುವಂತೆ ಸುಡೋದಿಲ್ಲ. ಆದ್ದರಿಂದ ದಾನ ಕೊಡ್ಬೇಕು ಅಂತಂದ್ರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದನ್ನ ನಾನು ಭಾಗವತದಲ್ಲೂ ಬಂತು, ಜಾಯಂತೆಯ ಉಪಾಖ್ಯಾನದಲ್ಲಿ ಬಂತು. ಅದನ್ನ ನಾನು ಹೇಳಲಿಲ್ಲ, ವಿಸ್ತಾರ ಆಗ್ಬಿಡುತ್ತೆ ಅಂತ. ಈಗ ಬಂತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಕರ್ಮಗಳನ್ನ ಮಾಡ್ಬೇಕಾದ್ರೆ ವೇದೋಕ್ತಮೇವ ಕುರ್ವಾಣ ನಿಸ್ಸಂಗ ಅರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿ ರೋಚನಾರ್ಥಂ ಫಲಶ್ರುತಿ ಅಂತ ಹೇಳಿ ವಾಕ್ಯ, ಜಾಯಂತೆಯರು ಉಪದೇಶ ಮಾಡಿದ ವಾಕ್ಯ. ನಾವು ಮಾಡಿದ್ರೆ ಇದು ವೇದಕ್ಕೆ ಅನುಕೂಲವಾಗಿದ್ಯಾ ಅಂತ ಮಾಡ್ಬೇಕಂತೆ. ಮಾಡಿದ್ದೆಲ್ಲ ದೇವರಿಗೆ ಅರ್ಪಣೆ ಮಾಡ್ತಾ ಕರ್ಮಗಳನ್ನು ಮಾಡ್ಬೇಕಂತೆ. ಹಾಗ ಮಾಡಿದಾಗ ದೇವ್ರ ಏನ್ ಮಾಡ್ತಾನೆ? ಸ್ವೀಕಾರ ಮಾಡ್ಕೊಳ್ತಾನೆ ಅಂತ ಹೇಳುವಾಗ ಕೃಷ್ಣದೇವರ ಆಶಯ ಬೇರೆ ಇದೆ. ಅಲ್ಲಿ ಮಾಡಿದ್ದೆಲ್ಲ ಇದೆ ಅಂತಂದ್ಮೇಲೆ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ದೋಷ ಇಟ್ಕೊಂಡು, ಮನಸ್ಸಲ್ಲಿ ಬೇಕಾದಷ್ಟು ಕಲ್ಮಶಗಳನ್ನ ಇಟ್ಕೊಂಡು 1000 ನಮಸ್ಕಾರಗಳನ್ನ ದೇವರಿಗೆ ಮಾಡಿದ್ರೂ ಕೂಡ ದೇವರದನ್ನ ಒಂದೇ ಒಂದು ನಮಸ್ಕಾರಗಳನ್ನು ತಗೊಳ್ಳೋದಿಲ್ಲ. ಮನೋದೋಷ ವಿಹೀನಸ್ಯ ನತು ದೋಷವತಃ ಕ್ವಚಿತ್ ತಾತ್ಪರ್ಯದ ವಾಕ್ಯ. ಮನೋದೋಷ ಅಂದ್ರೆ ಏನು? ಸ್ವೋತ್ತಮಾನ ಬೇಕಾದಷ್ಟಿದೆ, ನನ್ ಕೈಲಿ ಆದ್ರೂ ನಮಗೆಲ್ಲ ಎಲ್ಲ ಆಗತ್ತಪ್ಪ. ನಮಗೆಲ್ಲ ಹೇಳ್ರಿ, ಈ ಭಾಗವತ ಗೀಗವತ ಎಲ್ಲ ನಮಗೆಲ್ಲ ಅರ್ಥವೇ ಆಗಲ್ಲ ಅಲ್ವಾ? ಅಲ್ಲಿ ಯಾವ್ದೋ ಕೂತ್ಕೊಂಡು ಸಿನಿಮಾ ಅರ್ಥ ಮಾಡ್ಕೊಳ್ತಾ ಪ್ರಯತ್ನ ಪಡ್ತಾ ಇರ್ತಾರೆ. ಭಾಗವತ ಅರ್ಥ ಮಾಡ್ಕೊಳ್ರಿ, ನಮಗೆಲ್ಲ ಇಲ್ಲಪ್ಪ. ನಮ್ದೆಲ್ಲ ಏನು ಅಂತಂದ್ರೆ ಮಾಡೋರ್ಗೆ ಹೆಲ್ಪ್ ಮಾಡೋದು ನಮ್ ಕೆಲಸ. ಏನ್ ಹೆಲ್ಪ್ ಮಾಡೋದು? ಸರಿ, ಮಾಡೋರ್ಗೆ ಹೆಲ್ಪ್ ಮಾಡ್ತೀಯ, 2 ಸೆಕೆಂಡ್ ಬಂದು ಕೂತ್ಕೊಂಡು ಕೇಳು. ಆ ಕರ್ಮಗಳನ್ನ ಮಾಡೋದಕ್ಕಿಂತಲೂ ನಿದ್ದೆ ಮಾಡಿ ಮಲಗಿಬಿಟ್ರು ಪರವಾಗಿಲ್ಲ, 2 ಅಕ್ಷರ ಶಾಸ್ತ್ರ ಗ್ರಂಥ ಕಿವಿಗೆ ಬಿದ್ರೆ ಬರುವ ಪುಣ್ಯ ಎಷ್ಟು ದೊಡ್ಡದು ಅಂತ ನಮಗ್ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಅಷ್ಟು ದೊಡ್ಡ ಪುಣ್ಯ ರಾಶಿ ಕೊಡ್ತಾನೆ. ಆದ್ದರಿಂದ ಶಕ್ತಸ್ಯ ಅಶಕ್ತವತ್ ಕರ್ಮ. ಶಕ್ತಿ ಇದೆ, ನಮ್ಗೇನು ಶಕ್ತಿ ಇಲ್ಲ. ನಮಗೆಲ್ಲ ಆಗುತ್ತೆ. ನನ್ನ ಹತ್ರ ಹೇಳ್ಬೋದು, ನಾನ್ ನಿಮ್ಮ ಹತ್ರ ಹೇಳ್ಬೋದು. ನಾವು ದೇವರ ವಿಷಯದಲ್ಲಿ ನಮ್ಗೆ ಏನ್ ಶಕ್ತಿ ಇದೆ ರೀ ಅಂತ ಅಂದ್ಬಿಟ್ರೆ, ಶಕ್ತಿ ಇಲ್ದೇ ಇರೋ ತರನೇ ಅನಂತ ಜನ್ಮಗಳಲ್ಲಿ ಮಾಡ್ಬಿಡ್ತಾನೆ ದೇವ್ರು. ಶಕ್ತಸ್ಯ ಅಶಕ್ತವತ್ ಕರ್ಮ. ಇನ್ನೊಂದು ಆತ್ಮನಃ ಶಕ್ತಿ ಆಪನ. ನಮ್ಗೆಲ್ಲ ನಾವು ನಿಮ್ಮಷ್ಟು ದೊಡ್ಡವರಲ್ಲ ರೀ ಅಲ್ವಾ? ನಮ್ಮ ಯೋಗ್ಯತೆ ನಮಗೇನು ಗೊತ್ತಿದೆ? ನಮ್ಮ ಯೋಗ್ಯತೆ ಪ್ರಯತ್ನ ಪಟ್ರೆ ತಾನೇ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು ಅಲ್ವಾ? ಒಂದು ಉದಾಹರಣೆ, ಭಾಗವತ ಎಷ್ಟು ಗಟ್ಟಿಯಾದ ಶಾಸ್ತ್ರ. ವಿದ್ಯಾವಂತರಿಗೆ, ಎಲ್ಲ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡತಕ್ಕಂತ ವ್ಯಕ್ತಿಗಳಿಗೆ ಪರೀಕ್ಷೆ ಮಾಡ್ತಾ ಇದ್ದ ಗ್ರಂಥ ಭಾಗವತ. ನೀವ್ಯಾರು ಪ್ರವೇಶವೇ ಮಾಡ್ಲಿಲ್ಲ, ಇವರ ಪ್ರೇರಣೆಯಿಂದ ರಸಪ್ರಶ್ನೆಗಳಲ್ಲಿ ನೀವು ಎಷ್ಟು ಚೆನ್ನಾಗಿ ಭಾಗವತ ಹೇಳ್ತಾ ಇದ್ದೀರಿ ಅಲ್ವಾ? ನಿಮಗ್ ನೀವೇ ಅಂದ್ಕೊಂಡ್ರೆ ನಮಗೆಲ್ಲ ಎಲ್ರಿ ಯೂಟ್ಯೂಬ್ ಅಲ್ಲಿ ಪ್ರವಚನ ಕೇಳಕ್ ಮಾತ್ರ ಭಾಗವತ ಅಂತ ಅಂದುಕೊಂಡ್ರೆ, ಅಟ್ಲೀಸ್ಟ್ 18,000 ಗ್ರಂಥ ಬೇಡ, 10 ಹೆಸರಾದ್ರೂ ಬಾಯಲ್ಲಿ ಬರುತ್ತಾ? ಆ 10 ಹೆಸರು ಬಾಯಲ್ಲಿ ಬರದೇ ಇರೋ 1000 ಜನಕ್ಕಿಂತ ನಾವು ಮೇಲ. ಅವ್ರನ್ನ ಕೀಳು ಅಂತ ನೋಡಬಾರ್ದು. ದೇವರು ಆ 1000 ಜನಗಳ ಮಧ್ಯದಲ್ಲಿ 10 ಹೆಸರನ್ನು ಹೇಳೋ ಭಾಗ್ಯ ನಮ್ಗೆ ಕೊಟ್ಟಿದ್ದಾನಲ್ಲ. ನಾವು ಹಂಗೆ ಅಂತ ಕೂತಿದ್ರೆ, ಒಂದು ವೇಳೆ ಬರೀ ಪ್ರವಚನ ಕೇಳ್ಕೊಂಡು ಹೋಗ್ಬಿಡೋಣ, ರಸಪ್ರಶ್ನೆ ನಮಗಲ್ಲ ಅಂತ ಕೂತಿದ್ರೆ, ಎಷ್ಟು ಅದ್ಭುತವಾಗಿ ಸಂತೋಷ ಆಗುವಂತೆ, ದೇವರಿಗೆ ಪ್ರೀತಿ ಆಗುವಂತಹ ಕೆಲಸ ನಮ್ಮಿಂದ ಮಾಡಿಸ್ತಾ ಇದ್ನ ದೇವರು. ದೊಡ್ಡ ಸಂದೇಶ. ಕೃಷ್ಣಾರ್ಪಣ ಗೋವಿಂದ ಅಂತ ಹೇಳಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮಲಗ್ಬಿಡೋದಲ್ಲ. ನಮ್ಮ ತಾಕತ್ತೇನು ಅಂತ ಪುಸ್ತಕ ತೆಗೆದು ನೋಡಿ ಪ್ರಯತ್ನ ಮಾಡಿದಾಗ ಗೊತ್ತಾಗುತ್ತೆ.
ಮುಂದೆ ಹೇಳ್ತಾರೆ ಕೃಷ್ಣ ಸ್ವೋತ್ತಮಾನ ಪ್ರಿಯತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಸುತ. ಅತ್ಯಂತ ಇಷ್ಟರಾದವರೊಬ್ಬರಿದ್ದಾರೆ, ಒಳ್ಳೆ ಜ್ಞಾನಿಗಳಿದ್ದಾರೆ. ನಾ ಯಾರನ್ನು ತಗೊಂತೀವ ಅವಾಗ? ದೇವರ ಅಂತಾನೆ, ನನಗೆ ಇವ್ರು ಇಷ್ಟ ಅಂತ ತಗೊಳ್ತಾರೆ. ಅವರಿಗಿಂತ ಜ್ಞಾನಿಯಲ್ಲಿದ್ದಾನೆ ಅನ್ನೋದು ಮನಸ್ಸಿಗೆ ನಂಗೆ ಅವ್ರು ಇಷ್ಟ ಅಂತ, ಅದು ಮನೋದೋಷ. ಅದು ಜ್ಞಾನಿಯೋ ಇಷ್ಟನೋ ಅಂತ ನೋಡಿದಾಗ ನಿನಗಿಷ್ಟ ಕೊಟ್ಕೋ, ನೀನು ಕೊಟ್ಟಿದ್ ನನಗಿಷ್ಟ ಆಗ್ಲಿಲ್ಲ ಅಂತ ದೇವರು. ಆದ್ದರಿಂದ ಈ ರೀತಿಯಾದದ್ದು ಪಾಠ ಮನೋದೋಷ. ಈ ಮನೋದೋಷಗಳನ್ನೆಲ್ಲ ಬಿಟ್ಟು ಕರ್ಮಗಳನ್ನ ಕೃಷ್ಣ ನಿನಗೆ ಅರ್ಪಣೆಯಪ್ಪ ಅಂದ್ರೆ ನಾನು ತಗೊಂತೀನಿ ಅಂತಾನೆ ಕೃಷ್ಣ. ಎಲ್ಲ ಕಾರಣಗಳಿಂದ ಸೂರ್ಯ ನಮಗೇನು ಪಾಠ ಮಾಡ್ತಾ ಇದ್ದಾನೆ? ವಿಶೇಷವಾಗಿ ಎಲ್ಲ ಸಮುದ್ರದ ನೀರನ್ನ ತಗೊಂಡು ನಮಗೆ ಅದನ್ನ ಅನಂತ ಪಟ್ಟಾಗಿ ಮಳೆಯ ರೂಪದಿಂದ ಕೊಡ್ತಾನೆ. ಆದ್ರಿಂದ ನಾವು ತಗೊಂಡದ್ದನ್ನ ನಾವೇ ಇಟ್ಟುಕೊಂಡು ಬಿಡಬಾರ್ದು. 4-10 ತಗೊಂಡ್ರೆ ಒಂದಾದ್ರೂ ಅರ್ಧವನ್ನಾದ್ರೂ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನಮಗೆ ಸೂರ್ಯ ಮಾಡುವಂತಹ ಪಾಠ ಅಂತ ನಾನು ಕಲ್ತೆ ಅಂತಾನೆ. ಇನ್ನೊಬ್ಬ ಇದ್ದಾನೆ ಚಂದ್ರ. ಆ ಚಂದ್ರ ಏನ್ ಪಾಠ ಮಾಡ್ತಾ ಇದ್ದಾನೆ ನಮಗೆ? 3-4 ಇದೆ ಚಂದ್ರ ಪಾಠ ಮಾಡೋದು. ಅದ್ರಲ್ಲಿ ಒಂದ್ ಹೇಳ್ತೀನಿ, ದೊಡ್ಡವರಿಂದ ಹೀರ್ಕೊಂಡು ಚಿಕ್ಕವರಿಗೆ ಕೊಡಬೇಕು ಅಂತ ಅಲ್ವಾ? ನಮಗೆ ಎಲ್ಲ ದೊಡ್ಡ ಮಹಾಗುರು ಆಗಿ ನಮ್ಗೆ ಸಾಧ್ಯ ಇಲ್ಲ. ನಮಗಿಂತ ಕೆಳಗಿನವ್ರಿಗೆ ನಾವು ಗುರು ಆಗ್ಬೋದಲ್ವಾ? ಏನಿಲ್ಲ, ಏನೋ ರಂಗೋಲೆ ಹಾಕಕ್ ನಂಗೆ ಚೆನ್ನಾಗ್ ಬರುತ್ತೆ, ಅವ್ರಿಗೂ ಹೇಳ್ಕೊಡು ಚೆನ್ನಾಗ್ ಹಾಕ್ರಿ. ಹೂ ಕಟ್ಟಕ್ ಬರುತ್ತೆ, ನೀವು ಕಟ್ರಿ. ನಿಂಗೇನು ಬರಲ್ಲ, ಹೋಗಿ ಬಂದ್ಬಿಟ್ರೆ. ಚಂದ್ರ ಮಾಡೋ ಪಾಠ ಏನ್ ನಮಗೆ? ಸೂರ್ಯನಿಂದ ಹೀರಿಕೊಂಡ ಬೆಳಕನ್ನ ಬೆಳದಿಂಗಳ ರೂಪದಲ್ಲಿ ಕೊಡ್ತಾನೆ. ದೊಡ್ಡವರಿಂದ ತಗೊಂಡದ್ದನ್ನ ನಮಗೆ ಎಷ್ಟು ಕೊಡ್ತಾನೋ, ಅದೇ ಸೂರ್ಯನ ಹತ್ರ ತಗೊಂಡಿದ್ದನ್ನ ತಗೊಂಡಂಗೆ ಚಂದ್ರ ಕೊಟ್ಬಿಟ್ರೆ ಚಂದ್ರಂಗೂ ಸೂರ್ಯಂಗೂ ಭೇದನ ಇರ್ತಾ ಇರ್ಲಿಲ್ಲ. ಸೂರ್ಯನೂ ಬಿಸಿ ಕಿರಣ, ಚಂದ್ರನೂ ಬಿಸಿ ಕಿರಣ ಅಂತ ಆಗ್ಬಿಟ್ರೆ ಪ್ರಯೋಜನಕ್ಕೆ ಬರ್ತಿರ್ಲಿಲ್ಲ. ಸೂರ್ಯನಿಂದ ಕಿರಣಗಳನ್ನ ಹೀರಿದ ಚಂದ್ರ ರಾತ್ರಿ ಕಾಲದಲ್ಲಿ ತಂಪನ್ನೇ ಕೊಡ್ತಾನೆ. ಆದ್ದರಿಂದ ಗುರುಗಳಿಂದ ತಗೊಂಡ ಜ್ಞಾನವನ್ನ ನಮಗಿಂತ ಕೆಳಗಿರ್ತಕ್ಕಂತ ವ್ಯಕ್ತಿಗಳಿಗೆ ಒಂದು ಸ್ವಲ್ಪವನ್ನಾದ್ರೂ ಕೊಡ್ಬೇಕು. ಪೃಥ್ವಿ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾರವಿ. ಅದಾದ್ಮೇಲೆ ಕಪೋತಃ. ಕಪೋತ ಅಂದ್ರೆ ಪಾರಿವಾಳ. ಆ ಪಾರಿವಾಳ ತನ್ನ ಸಂಸಾರದ ಮೇಲಿನ ಆಸೆಯಿಂದ ಅತಿಯಾದ ಅಟ್ಯಾಚ್ಮೆಂಟ್ ಇಂದ ಹಾಳಾಯ್ತು. ಕಪೋತದ ಗಂಡ ಹೆಂಡತಿ ಇತ್ತಂತ ಹೇಳಿ ಪಾರಿವಾಳಗಳು ಮೊಟ್ಟೆ ಇಟ್ಟುವಂತೆ, ಮೊಟ್ಟೆನ್ ಚೆನ್ನಾಗಿ ಕಾಪಾಡ್ತಾ ಇದ್ವಂತೆ. ಒಂದ್ಸಲ ಆಹಾರ ತರಬೇಕು ಅಂತ ಹಾರ್ಕೊಂಡು ಹೋಯ್ತು ಗಂಡ ಹೆಂಡತಿ ಇಬ್ರು. ಹಾರ್ಕೊಂಡು ಹೋದ್ರೆ ಲುಬ್ಧಕ ಬೇಡ ಬಂದ, ಅದಕ್ಕೆಲ್ಲ ಮರಿಗಳಿಗೆಲ್ಲ ಇದಾಕ್ಬಿಟ್ಟ, ಬಲೆ ಹಾಕ್ತಾ ತಗೊಂಡು ಹೋಗ್ಬಿಟ್ಟ. ಅದನ್ನ ನೋಡಿ ಬಾಯೆಲ್ಲ ಆಹಾರ ತರ್ತಾ ಇದ್ದಂತಹ ಹೆಣ್ಣೇನಿತ್ತು ಅದು ತಾಯಿ ಅಯ್ಯಯ್ಯೋ ಅಂತ ಅದಾಗದೆ ಬಿದ್ದೋಗ್ಬಿಡ್ತದಕ್ಕೆ. ಇವನು ಅನ್ಕೊಂಡ ಅವರೆಲ್ಲ ಬಿದ್ದೋಗ್ಬಿಟ್ರು ಅಂತ ನಾನೊಬ್ಬ ಹಾರ್ಕೊಂಡಿದ್ರೆ ಪ್ರಯೋಜನ ಅಂತ ಇವನು ಬಿದ್ದ. ಅವನಿಗೆ ಬೇಕಾಗಿದ್ದ 4, ಸಿಕ್ಕಿದ್ದ 6 ತಗೊಂಡು ಹೊರಟೇ ಹೋದ. ಆದ್ರಿಂದ ಅತಿಯಾದ ಅಟ್ಯಾಚ್ಮೆಂಟ್ ಅನ್ನ ಯಾರ ಮೇಲೂ ಯಾವಾಗಲೂ ಯಾವ ಕಾಲದಲ್ಲೂ ಮಾಡಬಾರದು ಅನ್ನೋದನ್ನ ಪಾಠ ಮಾಡೋದು ಯಾವುದು ನಮಗೆ? ಕಪೋತ. ನೆಕ್ಸ್ಟ್ ಅಜಗರ. ಅಜಗರ ಅಜಗರ ಅಂದ್ರೇನು? ಹೆಬ್ಬಾವು. ಹೆಬ್ಬಾವು ನಮಗೇನ್ ಪಾಠ ಮಾಡ್ತಾ ಇದೆ ಅಂದ್ರೆ, ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಅಂತ ಬಾಯಿ ತೆಗಿಬಾರ್ದು. ಅದು ಹೊಟ್ಟೆ ತುಂಬಿ ಬಿಟ್ಟ ಮೇಲೆ ಎದುರುಗಡೆ ಏನೇ ಹೋಗ್ಲಿ, ಪಂಚಭಕ್ಷ ಪರಮಾನ್ನದಂತೆ ದೊಡ್ಡ ಪ್ರಾಣಿಗಳು ಹೋಗ್ಲಿ, ನುಂಗತ್ತ ಅದು? ಅಜಗರ ಮಾಡುವಂತ ದೊಡ್ಡ ಪಾಠ ಏನು ಅಂದ್ರೆ, ತುಂಬಿದ ಮೇಲೆ ಮತ್ತೆ ಆಸೆ ಪಡಬೇಡ. ಇದೆಲ್ಲ ಅವಧೂತರು ಮಾಡ್ತಕ್ಕಂತ ಕೆಲಸಗಳಿದೆಲ್ಲ. ಅದಾದ್ಮೇಲೆ ಕಪೋತಃ, ಅಜಗರಹ, ಸಿಂಧು, ಸಮುದ್ರ. ಸಮುದ್ರ ಏನು ಅಂತಂದ್ರೆ ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ಇರುತ್ತೆ. ನಾವು ನಮ್ಮ ಯೋಗ್ಯತೆ ಏನು ಅಂತ, ನಮ್ಮ ಲೆವೆಲ್ ಏನು ಅಂತ ತೋರಿಸ್ಕೊಡ್ಬಾರ್ದು. ಇವಾಗೆಲ್ಲ ನಮ್ದೇನು ಅಂದ್ರೆ ಮಂಗಳಾರತಿ ಮಾಡ್ತಿರೋದು ಫೋಟೋ ಹಾಕೊಂಡ್ಬಿಡ್ತೀವಿ, ನನ್ನಿಂದ ಶುರು ಮಾಡ್ಕೊಂಡು ಅಲ್ವಾ? ಮಂಗಳಾರತಿ ಮಾಡ್ತಾ ಇದೀವಿ ನಾವು, ಇವತ್ತು ಈ ಪಕ್ಷ ಭೋಜ್ಯ ಅಂತ ಹಾಕೊಂಡ್ಬಿಡ್ತೀವಿ. ಸಮುದ್ರವತ್ ದುರ್ವಿಗಾಹ್ಯ ಅಂತಾನೆ ಕೃಷ್ಣ. ಸಮುದ್ರದಂತೆ ಗಹನವಾಗಿರ್ಬೇಕು. ತತ್ರಾಪಿ ಜ್ಞಾನದ ವಿಷಯ ಅಂತ ಬರುವಾಗ ನಮ್ಮ ಜ್ಞಾನ ಎಷ್ಟಿದೆ, ನಮ್ಮ ಸಾಧನೆ ಎಷ್ಟು ತೋರಿಸಿಕೊಡಬಾರದು. ಎಲೆಮರೆಯ ಕಾಯಂತೆ ಇದ್ದು ಎಲೆಮರೆಯ ಕಾಯಂತೆ ಹೋಗಿಬಿಟ್ರೆ ಜ್ಞಾನಿಯಾದವನು ದೇವರಿಗೆ ಪ್ರೀತಿ, ಅದ್ಭುತವಾದ ಸಾಧನೆ ಆಗುತ್ತೆ ಅವನಿಗೆ. ಸಮುದ್ರದಂತ ಆಗಿರ್ಬೇಕು. ಸಮುದ್ರಕ್ಕೆ ನೀರ್ ಬಂದ್ರು ಅಷ್ಟೇ, ನೀರು ಬರದೇ ಇದ್ರು ಅಷ್ಟೇ, ಅದು ಒಣಗೋದಿಲ್ಲ. ಹಾಗೆ ಸುಖ ದುಃಖಗಳು ಕಾಲ ಕಾಲಕ್ಕೆ ಬಂದು ಹೋಗಿ ಮಾಡ್ತಾ ಇರುತ್ತೆ. ಸಮುದ್ರ ಹೇಗೆ ಸಮಸ್ಥಿತವಾಗಿರುತ್ತೋ, ಸಮಚಿತ್ತತೆ
ನಾವು ಹಾಗಿರ್ಬೇಕು ಅಂತ ಅವ್ರು ಪಾಠ ಮಾಡ್ತಾನೆ. ಕಪೋತಃ ಅಜಗರ ಸಿಂಧು ಪತಂಗ ರೂಪ ನೋಡಿ ಮರಳಾಗಬೇಡಿ. ಧಗ 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 ಅಂತ ಕೆಂಪು ಉರಿತಾ ಇದೆ ಅಗ್ನಿ. ಪಾಪ ಏನೋ ಚೆನ್ನಾಗಿದೆ ಅಂತ ಚಿಟ್ಟೆ ಹಾರ್ಕೊಂಡು ಹೋಗಿ ಬೆಂಕಿಯನ್ನ ಮುಟ್ಬೇಕು ಅಂತ ಹೋಯ್ತು. ಏನಾಯ್ತು? ಬಿದ್ದು ಉರಿದು ಬೂದಿ ಆಯ್ತು. ಆದ್ದರಿಂದ ರೂಪಕ್ಕೆ ಮರುಳಾದ್ರೆ ನಮ್ ಪರಿಸ್ಥಿತಿ ಹೀಗಾಗುತ್ತೆ. ಕಪೋತಃ ಅಜಗರ ಸಿಂಧು ಪತಂಗ ಮಧುಕೃತ್. ಮಧುಕೃತ್ ಅಂದ್ರೆ ಏನು? ಜೇನುಹುಳ. ಜೇನುಹುಳ ಕಷ್ಟಪಟ್ಟು ಸಂಪಾದನೆ ಮಾಡಿಡುತ್ತೆ. ಯಾರಿಗೆ? ಅದರಂತೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ, ಓವರ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡ. ದೇವರು ಕೊಟ್ಟಿದ್ರಲ್ಲಿ ಮತ್ತಲ್ಲೇ ಬರುತ್ತೆ, ಕೊಡು ಸೂರ್ಯನಂತೆ ಅಂತ ಕೊಡ್ತಾರೆ. ಅದಾದ್ಮೇಲೆ ಆನೆ ಆನೆ ಸಂಪರ್ಕ ಮಾಡ್ಬೇಡ ಅಂತ ಒಳ್ಳೆ ಮದಿಸಿದ ಮದಗಜ ಏನ್ ಕಾಡಲ್ಲಿ ಓ ಅಂತ ತಿರುಗಾಡ್ತಾ ಇದೆ. ಆ ಮದಗಜವನ್ನ ಹಿಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೆಡ್ಡಾಗಿ ಬೀಳಿಸೋದ್ ಹೆಂಗೆ? ಅದರದ್ದೇ ರೀತಿಯಾದ 2 ಹೆಣ್ಣಾನೆಗಳು 2 ಗಂಡಾನೆ ಅದನ್ನ ಕರ್ಕೊಂಡ್ ಬಂದು ಅದರ ಪಕ್ಕ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಸಿ ಸಂಬಂಧವನ್ನ ಕುದುರಿಸಿ ಅದನ್ನ ಕೆಡ್ಡಾಗಿ ಬೀಳಿಸಿ ಅದನ್ನು ರೆಡಿ ಮಾಡಿಬಿಡ್ತಾರೆ. ಆದ್ದರಿಂದ ಸಂಪರ್ಕವನ್ನ ಮಾಡಬೇಕಾದ್ರೆ, ಸಹವಾಸವನ್ನ ಮಾಡಬೇಕಾದ್ರೆ ನೋಡಿ ಜಾಗ್ರತೆಯಾಗಿ ಮಾಡು. ಅದು ನಮ್ಗೆ ಯಾವ್ದು ಪಾಠ ಮಾಡುತ್ತೆ? ಆನೆ ಪಾಠ ಮಾಡುತ್ತೆ. ಅದಾದ್ಮೇಲೆ ಮಧುಹ. ಮಧುಹ ಅಂದ್ರೆ ಯಾರು? ಜೇನನ್ನ ಸಂಗ್ರಹ ಮಾಡತಕ್ಕಂತಹ ವ್ಯಕ್ತಿ. ಕಷ್ಟ ಪಡ್ತಾನೆ. ಜೇನು ನಾನಾ ಹೂವುಗಳಿಂದ ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ತಗೊಂಡ್ ಬಂದಿದೆ ಜೇನುಹುಳ. ಮತ್ತೆ ಜೇನು ಇನ್ನೊಂದು ಪಾಠ ಮಾಡುತ್ತೆ. ಒಂದೇ ಹೂವಿಂದ ಎಲ್ಲವನ್ನೂ ಎಳೆಯಲ್ಲ ಜೇನು. ಜೇನುಹುಳ ಒಂದೇ ಹೂವಿಂದ ಎಳೆದು ಬಿಡಲ್ಲ. ಈ ಹೂವಿನ ಸ್ವಲ್ಪ, ಆ ಹೂವಿನ ಸ್ವಲ್ಪ, ಅಲ್ಲಿ. ಆದ್ರಿಂದ ಒಳ್ಳೆಯ ವಿಷಯ ಎಲ್ಲಿಂದ ಬಂದರೂ ಪರವಾಗಿಲ್ಲ. ಜೇನುಹುಳ ಹೂವಿಗೂ ತೊಂದರೆ ಮಾಡದೆ, ತನ್ನ ಹೊಟ್ಟೆಗೂ ತೊಂದರೆ ಮಾಡ್ಕೊಳ್ಳದೆ ಹೇಗೆ ಒಳ್ಳೆಯದನ್ನು ತಗೊಳುತ್ತೋ ಹಾಗೆ ಸರ್ವತಸ್ಸಾರ ಮಾದದ್ಯಾತ್ ಪುಷ್ಪೇಭ್ಯವ ಷಟ್ಪದಃ. ಯೋಗ್ಯರು ಒಳ್ಳೆ ಜ್ಞಾನಿಗಳು ಅಂತಿದ್ದಲ್ಲಿ ಅವ್ರು ಹೇಳಿದ ಒಳ್ಳೆಯ ವಿಷಯಗಳನ್ನ 4 ಕಡೆಯಿಂದ ತಗೊಳ್ಬೇಕು ಅನ್ನೋದನ್ನ ಪಾಠ ಮಾಡೋ ಜೇನುಹುಳ. ಆದ್ರೆ ಜೇನನ್ನ ಸಂಗ್ರಹ ಮಾಡುವಂತಹ ವ್ಯಕ್ತಿ ಏನಿದ್ದಾನೆ, ಜೇನು ಕುರುಬ, ಅವನ್ ಕಥೆ ಏನು ಅಂದ್ರೆ ಕಷ್ಟಪಟ್ಟು ಹುಳಗಳ ಕೈಯಲ್ಲಿ ಕಚ್ಚಿಸ್ಕೊಂಡು ನಶ್ಯ ಎಲ್ಲ ಹಚ್ಕೊಂಡು ಸುಣ್ಣ ಹಚ್ಕೊಂಡು ಒದ್ದಾಡಿ ಜೇನನ್ನ ಸಂಗ್ರಹ ಮಾಡಿ ಕೆಲವು ಸಲ ಬಿದ್ದು ಕೈಕಾಲು ಮುರ್ಕೊಳ್ತಾನೆ. ಆ ಜೇನನ್ನ ಯಾರಿಗೋ ಮಾರಕ್ಕೋಸ್ಕರ. ಅದು ಪಾಠ. ಯಾರಿಗೋ ಒಬ್ಬರಿಗೋಸ್ಕರ ನಿನ್ನ ಇಡೀ ಜೀವನವನ್ನ ವ್ಯರ್ಥ ಮಾಡ್ಕೊಳ್ಬೇಡ. ನಿನಗೆ ನಿಂದೇ ಆದಂತಹ ಒಂದು ಸಾಧನೆ ಇದೆ. ಅವರಿಗೆ ಕೊಡುವ ಟೈಮ್ ನಲ್ಲಿ ಸ್ವಲ್ಪ ಟೈಮನ್ನ ನಿನ್ನ ಆತ್ಮೋದ್ಧಾರಕ್ಕೂ ಉಪಯೋಗ ಮಾಡ್ಕೊಳಪ್ಪ ಅನ್ನುವುದ ಪಾಠ ಯಾವ್ದು ಮಾಡ್ತಾ ಇದೆ ನಮ್ಗೆ? ಜೇನು. ಅದಾದ್ಮೇಲೆ ಜಿಂಕೆ. ಜಿಂಕೆ ಹಿಡಿಯೋದ್ ಹೆಂಗೆ ಅಂತಂದ್ರೆ ಬಾಣ ಬಿಡಲ್ವಂತೆ, ಬಲೆ ಬೀಸಲ್ಲ, ಒಳ್ಳೆ ಕೊಳಲು ಊದ್ ಬಿಡ್ತಾರೆ. ಒಳ್ಳೆ ಸುಮಧುರವಾದ ಗಾನ, ಅದ್ರ ಕಿವಿಗೆ ಇಂಪಾಗಿರ್ತಕ್ಕಂತ ನಾದ ಬಂದ್ಬಿಟ್ರೆ ಅದೇ ಬಂದು ಸಿಗಾಕೊಂಡ್ಬಿಡುತ್ತೆ. ಆದ್ದರಿಂದ ಕಿವಿಯನ್ನ ಆದಷ್ಟು ನಮ್ಮನ್ನ ಸಿಕ್ಕಾಕ್ಸುವಂತಹ ಶಬ್ದಗಳನ್ನ ಕೇಳಲಿಕ್ಕೆ ಹೋಗ್ಬೇಡ. ಅದು ಪಾಠ ಮಾಡುತ್ತೆ. ಅದಾದ್ಮೇಲೆ ಮೀನು. ಮೀನಿನ ಹಿಡಿಯೋದ್ ಹೆಂಗೆ? ಬಲೆ ಹಾಕಿ ಹಿಡಿಯಲ್ಲ ಅದನ್ನ, ಅದಕ್ಕೇನೋ ಅಂತಾರಲ್ಲ, ಅದಕ್ಕೆ ಗಾಳ. ಆ ಗಾಳಕ್ಕೆ ಏನೋ ಸಿಕ್ಸಿರ್ತಾರ ಆಹಾರನ. ಪಾಪ ಆ ಆಹಾರಕ್ಕೆ ನಾಲಿಗೆ ಚಪಲಕ್ಕದೇನಾಗತ್ತೆ. ಆದ್ದರಿಂದ ನಾಲಿಗೆಯನ್ನ ಕಂಟ್ರೋಲ್ ಇಟ್ಕೋ. ಇಲ್ಲಿ ಹೇಳ್ತಾರೆ ಅವನು ಎಲ್ಲ ಇಂದ್ರಿಯಗಳನ್ನ ಗೆದ್ದಿದ್ದಾನೆ, ಮಹಾ ಜಿತೇಂದ್ರಿಯ ಅಂತ ಅನ್ಸ್ಕೊಳ್ಳೋದು ಯಾವಾಗ ಅಂತಂದ್ರೆ ನಾಲಿಗೆಯನ್ನ ತಿನ್ನುವ ವಿಷಯದಲ್ಲಿ ಕಂಟ್ರೋಲ್ ಅಲ್ಲಿ ಇದ್ದಾಗ. ಇಲ್ಲಿ ಹೇಳ್ತಾನೆ ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾಹ ಮನೀಷಿಣಃ ವರ್ಜಯಿತ್ವಾತು ರಸನಾಂ. ಇಲ್ಲೇ ಆ ಅವಧೂತ ಹೇಳಿದ ಮಾತು. ಇಂದ್ರಿಯಗಳನ್ನೆಲ್ಲ ಗೆದ್ದು ಬಿಡ್ತಾರೆ ನಾಲಿಗೆ ಒಂದನ್ನ ಬಿಟ್ಟು. ಆದ್ದರಿಂದ ಜಿಹ್ವಾ ಚಾಪಲ್ಯವನ್ನ ಕಡಿಮೆ ಮಾಡ್ಕೋ ಅಂತ ಪಾಠ ಮಾಡುವಂತದ್ದು ಯಾವುದು ನಮಗೆ? ಇದೆಲ್ಲ ಒಂದೇ ಜನ್ಮದಲ್ಲಿ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋ ಹಾಗೆ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ಒಂದು ಹಬ್ಬ ಹರಿದಿನ ಬಂತು ಅಂದ್ರೆ ಗಣೇಶನ್ ತರದ್ ಆಮೇಲೆ ನಾಳೆ ಬೆಳಗ್ಗೆ ಏನ್ ಮಾಡ್ಬೇಕು, ತರಕಾರಿ ಹೆಚ್ಚಿಟ್ಕೊಂಡು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಂಡು ಅಡಿಗೆ ಐಟಮ್ ಇಲ್ಲ. ಹಬ್ಬ ಒಂದೇ ಅಲ್ಲ, ಯಾವುದೇ ಕಾರ್ಯಕ್ರಮಗಳು ಮಾಡ್ಲಿ, ದೊಡ್ಡ ಸ್ವಾಮಿಗಳು ಬರ್ಲಿ, ಯಜ್ಞಯಾಗ ಆಗ್ಲಿ, ಫಸ್ಟ್ ನಾವು ಬುಕ್ ಮಾಡೋದು ಯಾರನ್ನ? ಅದನ್ನ ತಪ್ಪಲ್ಲ. ಅದು ಒಂದು ಪ್ರಧಾನ ಅಂಗವೇ. ನಿಧಾನವಾಗಿ ಒಂದೊಂದೇ ಒಂದು ಕಾರ್ಯಕ್ರಮ ಆದ್ಮೇಲೆ ನಿಮ್ಗೆ ಏನು ಇಲ್ಲ,
ನೈವೇದ್ಯ ಪ್ರಕರಣ ಸಂಧಿಯನ್ನ ಪಾರಾಯಣ ಮಾಡಿ ಉಪ್ಪಲ್ಲಿ ಇಷ್ಟು ರೂಪ ಇದೆ ಅಂತ ಚಿಂತನೆ ಮಾಡಿ ಮನೆ ಹೊಡ್ ಬನ್ನಿ ಅಂತಂದ್ರೆ ಹೇಳೋ ಆಚಾರ್ಯರು ಬರಲ್ಲ, ಕೇಳೋ ಜನಗಳು. ಯಾಕಂದ್ರೆ ನಾವು ಸಿಕ್ಕಾಕೊಂಡಿರೋದೇ ಅದರಲ್ಲಿ. ದೇವರು ನಮ್ಮನ್ನ ಬಂಧನ ಮಾಡಿರೋದೇ ನಾಲಿಗೆಯಲ್ಲಿ. ಆದ್ದರಿಂದ ಆ ರಸ ಚೆನ್ನಾಗಿ ಹಾಕಿ ನಾನು ಕಳ್ಕೊಂಡ್ಬಿಡ್ತೀನಿ ಅಂತಂದ್ರೆ ಉರಿಯುವ ಬೆಂಕಿಗೆ ತುಪ್ಪ ಹಾಕಿ ಆರಿಸಲಿಕ್ಕೆ ಪ್ರಯತ್ನ ಪಟ್ಟಂತೆ. ಉರಿಯೋ ಬೆಂಕಿಗೆ ನೀರ್ ಹಾಕ್ಬೇಕು, ತುಪ್ಪ ಹಾಕ್ಬೇಕು ಅಂತಂದ್ರೆ ನೀರ್ ಹಾಕ್ಲಿಕ್ಕೆ ಪ್ರಯತ್ನ ಪಡೋದು ನಮ್ ಕರ್ತವ್ಯ ಅಷ್ಟೇ. ಬೆಳಗ್ಗೆ ಸಾಯಂಕಾಲ ತನಕ ಅಂದ್ರೆ 4 ಗಂಟೆ ತನಕ ನಾಳೆ ಗ್ರಹಣ ಬಂತು ನೋಡಿ, ಮಹಾಪ್ರಯತ್ನ ಪಡ್ಬೋದು. 12:30 ಒಳಗಡೆ ಎಲ್ಲ ಮುಗಿಸ್ಬಿಡ್ಬೇಕು. ಊಟ ತಿಂಡಿ, ಅನಾರೋಗ್ಯ ಇದೆ ಮಾತ್ರೆ ತಗೊಳ್ಬೇಕು, ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿದ್ದಾರೆ ಇವ್ರಿದ್ದಾರೆ ಅಂತಂದ್ರೆ ರಾತ್ರಿ ಸೂರ್ಯಾಸ್ತ ಆಗೋದ್ರ ಒಳಗೆ ತಗೊಂಡ್ಬಿಡ್ಬೇಕು. ಅದು ಬಿಟ್ರೆ ಮಾರನೇ ದಿನ ಬೆಳಗ್ಗೆ ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡ್ಬೇಕು. 12:30 ಒಳಗೆ ಇದ್ದು ಮಾರನೇ ಬೆಳಗ್ಗೆ ತನಕ ಉಪವಾಸ ಇದ್ರೆ ತುಂಬಾ ಕ್ಷೇಮ, ದೇವರಿಗೆ ಪ್ರೀತಿ. ಗ್ರಹಣಾಚರಣೆಯನ್ನು ಮಾಡಿದ್ದಕ್ಕೆ ವಿಶಿಷ್ಟವಾದ ಒಂದು ಫಲ, ಟಾಸ್ಕ್ ಕಣ್ಣೆದ್ರೆ ಕೊಟ್ಟಿದ್ದಾನೆ ದೇವ್ರು. ಇದೆಯಲ್ಲ ಅಂತ ಡಬ್ಬಿ ತಗೊಂಡು ತಿಂತಾ ಕೂತ್ರೆ ನಮಗೂ ಸ್ಮಶಾನದಲ್ಲಿ ಕೂತ್ಕೊಂಡು ತಿನ್ನೋರ್ಗು ವ್ಯತ್ಯಾಸವೇ ಇರಲ್ಲ. ಹೇಳ್ತಾರಲ್ಲ, ಗ್ರಹಣ ಟೈಮಲ್ಲಿ ಸ್ಮಶಾನದಲ್ಲೇ ಕೂತ್ಕೊಂಡು ತಿಂತೀನಿ ಅಂತಾರೆ. ಅಂತವ್ರಿಗೆ ಏನು ಉತ್ತರ ಕೊಡಕ್ಕಾಗತ್ತೆ? ಈ ಎಲ್ಲ ಕಾರಣಗಳಿಂದ ನಾಲೆಗೆ, ಮೀನು ನಮ್ಗೇನ್ ಪಾಠ ಮಾಡ್ತಾ ಇದೆ? ನಾಲಿಗೆಯನ್ನ ಕಂಟ್ರೋಲ್ ಮಾಡಪ್ಪ ಅಂತ ಪಾಠ ಮಾಡ್ತಾ ಇದೆ. ಮಧುಹ ಏನಕ್ಕೂ ನೆಕ್ಸ್ಟ್ ಏನು? ಪಿಂಗಳ. ಆ ಪಿಂಗಳ ಅನ್ನುವಂಥ ವೇಶ್ಯಾಸ್ತ್ರೀ ಪಾಪ, ಅವಳ ಕೆಲಸ ರಾತ್ರಿ ಅಲಂಕಾರ ಮಾಡಿಕೊಂಡು ವಿಟ ಪುರುಷರನ್ನ ಕಾಯೋದು. ಒಂದ್ ದಿವಸ ಕಾಯ್ತಾ ಕೂತಿದ್ಲು. ಅವಳ ಮನೆ ಎದುರುಗಡೆ ಎಲ್ಲ ಹೋಗ್ತಾ ಇದ್ದಾರೆ, ಅವಳ ಮನೆಗೆ ಯಾರು ಬರ್ತಾ ಇಲ್ಲ. ಅಯ್ಯೋ ಈಗ ಬರ್ಬೋದೇನೋ, ಬರ್ಬೋದೇನೋ, 10 ನಿಮಿಷ 5 ನಿಮಿಷ 1/4 ಗಂಟೆ ಅಂತ ಒಳಗ್ ಹೋಗೋದು, ಅಲಂಕಾರ ಮಾಡ್ಕೊಳ್ಳೋದು, ಬರೋದು, ಕೂಡೋದು, ಹತ್ರಕ್ಕೆ ಯಾರೂ ಬರ್ಲಿಲ್ಲ. ಹಾಗೆಯೇ ದುಃಖದಿಂದ ಅವತ್ ರಾತ್ರಿ ಮಲಗಿದ್ಲು. ಮಾರನೇ ದಿನ ಬೆಳಗ್ಗೆ ಆಲೋಚನೆ ಆಯ್ತು, ಅಲ್ಲ, ಮನಸ್ಸಿನ ಒಳಗೆ ಆತ್ಮತೃಪ್ತಿಯನ್ನ ಕೊಡತಕ್ಕಂತ ನಾರಾಯಣ ಅಂತರ್ಯಾಮಿಯಾಗಿ ಪಕ್ಕದಲ್ಲೇ ಇರೋ ಕಾಲಕ್ಕೆ ಬೇರೆ ಯಾರೋ ಬರ್ತಾರೆ ಅಂತ ಅಪೇಕ್ಷೆ ಪಟ್ನಲ್ಲಪ್ಪ. ಬೇರೆ ಯಾರಿಗೋ ಕಾಯೋದನ್ನ ದೇವ್ರಿಗೋಸ್ಕರ ಕಾದಿದ್ರೆ ಇಷ್ಟೊತ್ತಿಗೆ ದೇವರೇ ಬಂದ್ಬಿಡ್ತಾ ಇದ್ನಲ್ಲ ಕಣ್ಣು ಮುಂದೆ ಅಂತ ಆಲೋಚನೆ ಮಾಡಿ ಅವಳು ಎಲ್ಲ ಅವಳ ವೃತ್ತಿಯನ್ನ ಬಿಟ್ಟು ಸಾಧನೆಯನ್ನ ಮಾಡ್ಕೊಂಡ್ಲು ಅಂತ. ಅಂದ್ರೆ ನಾವು ಪಾಠ ಕಲಿಯೋದಾದ್ರೆ ಎಲ್ಲಾ ಕಡೆಯಲ್ಲೂ ಪಾಠ ಇದೆ ಅಂತ ಅರ್ಥ. ಅವಳು ಇದನ್ನ ಪಾಠ ಮಾಡ್ತಾ ಇದ್ದಾಳೆ. ಅದಾದ್ಮೇಲೆ ಕುರರ ಅಂತಂದ್ರೆ ಹದ್ದು. ಆ ರಣಹದ್ದನ್ನ ಹಿಡಿಬೇಕು ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಹದ್ದನ್ನ ಹಿಡಿಯತಕ್ಕಂತಹ ವ್ಯಕ್ತಿಗಳು ಒಂಚೂರು ಮಾಂಸ ಚೂರು ಹಾಕ್ಬಿಡ್ತಾರೆ. ಅದನ್ನ ಸಾಮಾನ್ಯವಾಗಿ ಹಿಡಿಯಕ್ಕಾಗಲ್ಲ, ಆಮಿಷ ತೋರಿಸ್ತಾರೆ. ಆಮಿಷಗಳು ಆಸೆಗೆ ಬಲಿಯಾದ್ರೆ, ಇವತ್ತಿನ ಒಂದು ಸ್ವಲ್ಪ ಇವತ್ತು ಜೀವನ ಚೆನ್ನಾಗಾಗತ್ತೆ ಅಂತ ಕೆಟ್ಟ ಆಸೆಗೆ ಬಲಿಯಾಗಿ ದೊಡ್ಡವರ ಧರ್ಮದ ದೇವರ ದ್ರೋಹವನ್ನು ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಕುರರ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ. ಆಸೆಗೆ ಬಲಿಯಾಗಬಾರದು ಅಂತ ಪಾಠ ಅದು ಮಾಡ್ತಾ ಇದೆ. ಅದಾದ್ಮೇಲೆ ಮುಂದೆ ಅರ್ಭಕ ಮಗು, ಚಿಕ್ಕ ಮಗು, ಅದಕ್ಕೆ ಅಪಮಾನವೂ ಇಲ್ಲ ಸನ್ಮಾನವೂ ಇಲ್ಲ. ಮೈ ಮೇಲೆ ಏನು ಬಟ್ಟೆ ಹಾಕೊಳ್ಳದೆ ಊರ್ ತುಂಬಾ ತಿರುಗಾಡ್ತಿರುತ್ತೆ. ಅಯ್ಯೋ ಮಗುಗೆ ನಾಚಿಕೆನೇ ಇಲ್ವಾ ಅಂದ್ರೆ ಅವಧೂತನಾದವನು ಹಾಗಿರ್ಬೇಕು. ಸನ್ಮಾನ ಅಪಮಾನಗಳಿಗೆ ಜಗ್ಗದೆ, ಹಿಗ್ಗದೆ ಕುಗ್ಗದೆ ಚೆನ್ನಾಗಿರ್ಬೇಕು ಅನ್ನೋದನ್ನ ಮಗು ಪಾಠ ಮಾಡ್ತಿದೆ. ಅದಾದ್ಮೇಲೆ ಒಂದು ಹುಡುಗಿ ಕುಮಾರಿ, ಅವಳದಂಗ್ ಕಥೆ ಇದೆ, ಅದೆಲ್ಲ ಬೇಡ. ಇಬ್ರಿದ್ರೆ ಗಲಾಟೆ ಆರಂಭ ಅಂತೆ. ಅವಳು ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾಗ ಶಂಖ ಎಲ್ಲ ಒಡೆದಾಕ್ತಾ ಇದ್ರು. ಅವಳು ಒಳಗಿದ್ದಾಳೆ ಅಂತ ಗೊತ್ತಾಗಿದ್ದಂಗೆ ಅಂದ್ರೆ ಅವಳ ಬಳೆ ಸದ್ದಲ್ಲಿ ಅವಳು ಬಳೆ ಜಂಡ್ 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 ಅಂತ ಶಬ್ದ ಮಾಡ್ತಾ ಇತ್ತು ಬಳೆ. ಅವಳು ಎಲ್ಲ ಸಿಕ್ಕಿದ್ದೆಲ್ಲ ಶಂಖ ಒಡೆದಾಕ್ತಾ ಇದ್ಲು. ಒಡೆದಾಕುವಾಗ ಕೊನೆಗೆ ಹೊಡಿತಾ ಶಂಖ ಒಡೆದೋಯ್ತು. 2 ಕೈ ಶಬ್ದ ಮಾಡೋಣ ಅಂದ್ರೆ ಒಂದು ಕೈಯಲ್ಲಿ ಮಾತ್ರ ಬಳೆ ಇದೆ, ಇನ್ನೊಂದು ಕೈಯಲ್ಲಿ ಬಳೆ ಇಲ್ಲ. ಹೀಗ ಅಂತ ಇದ್ದಾಳೆ. ಶಬ್ದ ಬರ್ತಾ ಇದ್ಯಾ? ಶಬ್ದ ಬರೋದು ಯಾವಾಗ? ಇಲ್ಲೊಂದಿದ್ದಾಗ ಕುಮಾರ್ಯಾಹ ಕಂಕಣಂ ಯಥಾ. ಆದ್ದರಿಂದ ಆದಷ್ಟು ಏಕಾಂತದಲ್ಲೇ ಇದ್ಬಿಡು. 4 ಜನಗಳ ಸಂಪರ್ಕವನ್ನು ಮಾಡಬೇಕಾದ್ರೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಸಂಪರ್ಕವನ್ನು ಮಾಡು. ಮನಸ್ಥಿತಿ ಗೊತ್ತಾದ ಮೇಲೆ ಸಂಪರ್ಕವನ್ನು ಬಿಟ್ಟುಬಿಡು. ಏಕಾಂತದಲ್ಲಿರ್ಲಿಕ್ಕೆ ಅಭ್ಯಾಸವನ್ನು ಮಾಡಿಕೋ ಅಂತ ಕೃಷ್ಣ ಯದುಗೆ ಹೇಳಿದ ಮಾತು ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಕುಮಾರಿ ಆದ್ಮೇಲೆ ಯಾರು? ಶರಕೃತ್, ಬಾಣ ಬಿಡೋನು.
ಆ ಬಾಣ ಬಿಡೋ ಕೆಲಸ ಏನು? ಬರೀ ಬಾಣ ಮಾತ್ರ ಮಾಡೋದು, ಚೂಪಾಗಿರ್ಬೇಕು. ಆ ಬಾಣಕ್ಕೆ ಅದರ ಗುರಿ ಬಿಟ್ಟು ಬೇರೆ ಇನ್ಯಾವುದ್ರ ಮೇಲೆ ಲಕ್ಷ್ಯ ಇಲ್ಲ. ಆಚೆ ಈಚೆ ಬೇಕಾದಷ್ಟಿದೆ. ಆ ಬಾಣದ ಲಕ್ಷ್ಯ ಏನು? ಗುರಿ ಮಾತ್ರ. ಸನ್ಮಾನ ಪ್ರಶಸ್ತಿ ಎಲ್ಲ ಆಮೇಲೆ, ಮೊದಲು ಗುರಿ. ಅದರಂತೆ ಸಾಧನೆ ಮಾಡುವವನಿಗೆ ಗುರಿ ಪ್ರಧಾನ ಆಗಿರ್ಬೇಕು ಅಂತ ಪಾಠ. ಅದಾದ್ಮೇಲೆ ಸರ್ಪ. ಸರ್ಪ ಏನು ಅಂದ್ರೆ, ಜನಗಳೆಲ್ಲ ಕಷ್ಟಪಟ್ಟು ಒದ್ದಾಡ್ತಾರೆ. ಗೂಡು ಕಟ್ಟೋದು ಯಾವುದು? ಸೇರ್ಕೊಳ್ಳೋದು ಯಾವುದು? ಅದರಂತೆ ನೀನು ಬಹಳ ಕಷ್ಟಪಡ್ತೀಯಪ್ಪ. ನೀನು ಕಷ್ಟಪಟ್ಟು ಕಟ್ಟಿದ್ದನ್ನ ಕಷ್ಟಪಟ್ಟು ಗಳಿಸಿದ್ದನ್ನ ಕೊನೆ ದಕ್ಕಿಸ್ಕೊಳ್ಳೋರು ಯಾರು? ಬೇರೆ ಯಾರು? ಆದ್ದರಿಂದ ಸರ್ಪದಂತೆ ಒಳಗೆ ನೀನ್ ಸೇರ್ಕೊಂಡ್ಬಿಡ್ತೀಯ. ಅದು ಒಂದು. ಇನ್ನೊಂದೇನು ಅಂತಂದ್ರೆ, ಯಾರದೋ ಮನೆಯಲ್ಲಿ ನಾನು ಇವಾಗಿದ್ದೇನೆ, ಯಾವಾಗ ಹೊರಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾವಾಗ ಈ ಹುತ್ತವನ್ನ ಒಡೆದಾಕ್ತಾರೆ ಅಂತ ಗೊತ್ತಿಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಸರ್ಪದಂತೆ ಹುತ್ತದಲ್ಲಿ ವಾಸ ಮಾಡ್ತಾ ಇರು. ಅದಾದ್ಮೇಲೆ ಕೊನೆಗೆ ಇನ್ನೆರಡಿದೆ. ಇನ್ನೆರಡು ಯಾವುದು? ಜೇಡ. ಜೇಡ ಅದರ ಬಲೆನ ಅದೇ ಎಂಜಿಲ್ ಮೂಲಕ ಕಟ್ಟತ್ತೆ. ಬೇಡ ಅಂದಾಗ ಈ ಮೂಲೆ ಬೇಡ, ಆ ಮೂಲೆಗೆ ಹೋಗೋಣ ಅಂದಾಗ ಅದೇನ್ ಮಾಡುತ್ತೆ? ಹಾಗೆ ಹೇಳ್ಕೊಂಡ್ಬಿಡುತ್ತೆ. ಹಾಗೆ ಭಗವಂತ ಸೃಷ್ಟಿಯನ್ನ ಮಾಡ್ಬೇಕಾದ್ರೆ ಅವನ ಉದರದಿಂದ ಎಲ್ಲ ಬರುತ್ತೆ. ಕೊನೆಗೆ ಅದಾದ್ಮೇಲೆ ಇನ್ನೊಂದು ಪೇಶಸ್ಕೃತ. ಇದು ಸ್ವಲ್ಪ ಇವತ್ತಿನ ರೀತಿಯಲ್ಲಿ ಸೈನ್ಸ್ಗೆ ವಿರೋಧ ಆಗುವಂತಹ ಒಂದು ಉದಾಹರಣೆ. ನಮಗೆ ಅರ್ಥ ಆಗೋದಿಲ್ಲ. ವೇದವ್ಯಾಸರ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನೋಡಲ್ಲ. ಆದ್ರೆ ಇವತ್ತಿನ ಸೈನ್ಸ್ ಪ್ರಕಾರ ಇದನ್ನ ಪ್ರೂವ್ ಮಾಡಕ್ಕಾಗಲ್ಲ. ಈ ಹುಳ ಏನಿದೆ ಯಾವುದು? ಸುಪೇಶಕೃತ ರೇಷ್ಮೆ ಹುಳ. ಆ ರೇಷ್ಮೆ ಹುಳವನ್ನ ಗೂಡಲ್ಲಿ ಬಂದ್ ಕಟ್ಟತ್ತೆ. ಒಂದು ಹುಳ ಅದರ ಮರಿಗಳಿಗೆ ತಿನ್ನಿಸ್ಬೇಕು ಅಂದಾಗ ರೇಷ್ಮೆ ಹುಳವನ್ನ ತಂದು ಅದರ ಗೂಡಲ್ಲಿ ಕಟ್ಟಾಕತ್ತೆ. ಕಟ್ಟಾಕ್ತಾ ರೇಷ್ಮೆ ಹುಳ ಏನ್ ಮಾಡುತ್ತೆ? ಈ ಹಾರ್ಕೊಂಡು ಬರುವ ಚಿಟ್ಟೆಯನ್ನ ನೋಡ್ತಾ 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 ಅದರ ಧ್ಯಾನವನ್ನ ಮಾಡ್ತಾ 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 ಒಂದಿನ ಅದು ಚಿಟ್ಟೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಇದು ಉದಾಹರಣೆ. ಇದು ಆಕ್ಚುಯಲ್ ಆಗಿ ಇವತ್ತಿನ ಉದಾಹರಣೆಗೆ ಸೈಂಟಿಫಿಕ್ ಆಗಿ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅತ್ಯಂತ ತಪ್ಪಾದ ಉದಾಹರಣೆ ಅಂತ ಹೇಳ್ತಾರೆ. ತಾತ್ಪರ್ಯದಲ್ಲಿ ಇದನ್ನ ನಿರೂಪಣೆ ಮಾಡ್ಬೇಕಾದ್ರೆ ಅದು ಚಿಟ್ಟೆ ಹಾರ್ಕೊಂಡು ಹೋಗ್ಬಿಡುತ್ತೆ ಅಥವಾ ರೆಕ್ಕೆ ಬಂದು ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ ಅನ್ನೋದು ಸರಿಗಿರೋದಿಲ್ಲ. ಒಟ್ನಲ್ಲಿ ಒಂದನ್ನ ಧ್ಯಾನ ಮಾಡ್ತಾ ಇದ್ರೆ, ಉದಾಹರಣೆ ಏನು? ಸದಾ ಭಗವದ್ ಧ್ಯಾನ ಪರನಾಗಿದ್ರೆ ಒಂದಲ್ಲ ಒಂದಿನ ಏನಾಗ್ಬೋದು? ದೇವರ ಲೋಕವನ್ನ, ಅಂದ್ರೆ ಅದೇ ರೂಪವನ್ನ ಪಡೀತಾನೆ ಅಂತಿಲ್ಲ, ದೇವರಂತೆ ಆನಂದನಾಗಿ ಯಥಾಯೋಗ್ಯವಾಗಿ ಮೋಕ್ಷದಲ್ಲಿ ಇರ್ತಾನೆ ಅಂತ ಅನ್ನೋದು 24 ಗುರುಗಳಿಂದ ನಾನು ಕೇಳಿದಂತಹ ಪಾಠ ಅಂತ. ನಾನು ವಿಸ್ತಾರವಾಗಿ ಹೇಳದೇನೆ 3/4 ಗಂಟೆ ಆಯ್ತಿದ್ದು. ಇನ್ನು ವಿಸ್ತಾರವಾಗಿ ಹೇಳಿದ್ದಿದ್ರೆ 3 ದಿನ ಆಗೋಗಿರೋದು. ಆದ್ರಿಂದ ಏತೇಮೇ ಗುರವೋ ರಾಜನ್ ಚತುರ್ವಿಂಶತಿ ರಾಶ್ರಿತಾ ಅಂತ 24 ಗುರುಗಳು ನನಗೆ ಯೋಗ್ಯರಾದ ಗುರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನಪ್ಪ. ನೀವು ನಿಮಗೆ ಯೋಗ್ಯರಾದ ಗುರುಗಳನ್ನು ಆಯ್ಕೆ ಮಾಡ್ಕೊಂಡು ಸಾಧನೆ ಮಾಡ್ಕೊಳ್ರಿ ಅಂತ ಯದುಗೆ ಉಪದೇಶ ಮಾಡ್ತಾನೆ. ಯದು ನಮಸ್ಕಾರ ಮಾಡ್ತೀನಿ, ಪಾದ ಪೂಜೆ ಅಲ್ಲಿ ಇಷ್ಟೋ ತನಕ ಉಪದೇಶ ಕೇಳಿ ಪಾದ ಪೂಜೆ ಮಾಡ್ತೀನಿ ಇಂತೆಲ್ಲಯ್ಯ, ಹೋಗು ಹೋಗು ಅಂತ ಹೇಳಿ ಅವನನ್ನು ಕಳಿಸಿ ಮನೆಗೆ ಹೋಗ್ಬಿಟ್ಟ. ಈ ಇತಿಹಾಸವನ್ನ ಯಾರು ಕೇಳ್ತಾರೆ, ಚಿಂತನೆ ಮಾಡ್ತಾರೆ, ಅವರಿಗೆ ಯಥಾಯೋಗ್ಯವಾಗಿರ್ತಕ್ಕಂಥ ನಿಸ್ಪೃಹತೆ ಅನ್ನುವಂತ ಗುಣ ಫಲ ಬರುತ್ತೆ ಅಂತ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಅಲ್ಲಿಂದ ಇನ್ನು ಮುಂದೆ ಉದ್ಧವ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋದು ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ. ಸೇಮ್ ಟು ಸೇಮ್ ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅದೇ ಇಲ್ಲಿ. ಜ್ಞಾನ ಯೋಗವನ್ನ ಅಂದ್ರೆ ದೇವರೇ ಎಲ್ಲವನ್ನ ಮಾಡ್ತಾನೆ, ಅವನೇ ಸರ್ವೋತ್ತಮ, ಜ್ಞಾನಿಯಾಗಿರ್ಬೇಕು. ಜ್ಞಾನಿಯಾದವನು ಹೇಗಿರ್ಬೇಕು? ನಮ್ಗದೇ ಜ್ಞಾನಿಯಾದವ್ರು ಹೇಗಿರ್ಬೇಕು ಅಂತಂದ್ರೆ ಅಲ್ಲೇ ಮೇಲೆ ಕೂತಿರ್ಬೇಕು, ಕೆಳಗೆ ಇಳಿಬಾರ್ದು. ಅದೆಲ್ಲ ಇದೆ. ಕೆಳಗೆ ಇಳಿದು ಬಿಟ್ರೆ ಕಿರೀಟ ಬಿದ್ದೋಗ್ಬಿಡುತ್ತೆ. ಸಾಮಾನ್ಯ ಜೊತೆಯಲ್ಲಿ ಮಾತಾಡ್ಬಿಟ್ರೆ, ಸಹಜವಾಗಿ ಬದುಕಿದ್ರೆ ನಾನು ಜ್ಞಾನಿ ಅಲ್ಲ ಅನ್ಕೊಂಡ್ಬಿಟ್ರೆ ಕೃಷ್ಣ ಬೈತಾನೆ. ಜ್ಞಾನಿಯಾದವನು ಹೇಗಿರ್ಬೇಕು ಅಂತಂದ್ರೆ ಕ್ರೀಡೇತ ಬಾಲವತ್. ಮಕ್ಕಳು ಬಂದ್ರೆ ಮಕ್ಕಳ ಜೊತೆಯಲ್ಲಿ ಆಟ ಆಡ್ಕೊಂಡಿರ್ಬೇಕಂತೆ. ಅವನು ನೋಡಿದ್ರೆ ಅವನು ಜ್ಞಾನಿನಾ ಅನ್ನಿಸ್ಬೇಕಂತೆ. ಜ್ಞಾನ ಯೋಗವನ್ನ ಅನುಷ್ಠಾನ ಮಾಡತಕ್ಕಂತ ವ್ಯಕ್ತಿಗಳ ಲಕ್ಷಣ ಆಗಿರತ್ತೆ. ಅವ್ರ ಮಾತಲ್ಲೇ ಶಾಸ್ತ್ರಗಳ ಚಿಂತನೆಯನ್ನ ಕೇಳುವಾಗ ಎಷ್ಟು ದೊಡ್ಡ ಜ್ಞಾನಿಗಳು ಇವರು ಅಂತ ಅನ್ನಿಸ್ಬಿಡ್ಬೇಕು. ಅದಾದ್ಮೇಲೆ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾರೆ,
ಹುಚ್ಚರಂತೆ ಮಾತಾಡ್ತಾ ಇರ್ತಾರೆ. ಉನ್ಮತ್ತವತ್ವದೇ ಹುಚ್ಚರಂತೆ ಮಾತಾಡ್ತಿರೋದು, ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು, ಮಾಡ್ತಿರೋದು, ಅದೆಲ್ಲ ಜ್ಞಾನಿಗಳಿಗಿರ್ಬೇಕಾದ ಲಕ್ಷಣ. ಅಂತಹ ಜ್ಞಾನಿಗಳನ್ನ ಗುರುಗಳನ್ನಾಗಿ ಪಡೆದು, ವೇಷದವ್ರನ್ನಲ್ಲ, ನಿಜವಾದ ಜ್ಞಾನಿಗಳನ್ನ ಗುರುಗಳನ್ನಾಗಿ ಪಡೆದು ಸಾಧನೆ ಮಾಡಿಕೊಂಡ್ರೆ ಆ ಜ್ಞಾನಕ್ಕೆ ನಾನು ಗಮ್ಯನಾಗಿ ನಾನು ನಿನಗೆ ಸಿಗ್ತೇನೆ ಅಂತ ಹೇಳಿ 1-2 ಅಧ್ಯಾಯದಲ್ಲಿ ಜ್ಞಾನ ಯೋಗದ ನಿರೂಪಣೆಯನ್ನು ಮಾಡ್ತಾನೆ. ಅದಾದ್ಮೇಲೆ ಕೃಷ್ಣ ಕರ್ಮಯೋಗವನ್ನು ಹೇಳ್ತಾನೆ. ಕರ್ಮಯೋಗ ಅಂದ್ರೆ ಏನು? ನನ್ ಪೂಜೆ ಮಾಡು, ನನ್ನ ಅಲ್ಲಿ ಕೃಷ್ಣ ಏನ್ ಹೇಳ್ದ, ಅಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತ ಬರುತ್ತೆ ಗೀತೆಯಲ್ಲಿ. ಆ ಗುಣತ್ರಯ ವಿಭಾಗದಲ್ಲಿ ಸಾತ್ವಿಕ ಕರ್ಮಗಳನ್ನು ಮಾಡು, ರಾಜಸವನ್ನ ಮಾಡಬೇಡ, ತಾಮಸವನ್ನ ಬಿಡು ಅಂತ. ಯಾವುದು ಸಾತ್ವಿಕವಾದ ಕರ್ಮ ಅಂತ ಹೇಳ್ತಾನೆ? ನನ್ನ ಉತ್ಸವಗಳನ್ನು ಮಾಡು, ನನ್ನ ಕ್ಷೇತ್ರಗಳಿಗೆ ಹೋಗು, ನನ್ನ ದೇವಸ್ಥಾನದ ಕಸ ಗುಡಿಸು, ಉಪಮಾರ್ಜನವನ್ನ ಮಾಡು, 4 ಜನಕ್ಕೆ ಊಟ ಹಾಕು, ನನ್ನ ಕಥೆಯನ್ನ ಕೇಳು. ಇದೆಲ್ಲ ಯಾವ್ದಾಯ್ತು? ಕರ್ಮಯೋಗ. ಇದೆಲ್ಲ ಕರ್ಮಯೋಗ. ಅದಾದ್ಮೇಲೆ ಆ ಭಕ್ತಿ ಯೋಗ ಅಂತ ಮಾಡ್ಬೇಕಾದ್ರೆ ಜಾಗೃತೆಯಾಗಿ ರಮಾ ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಅನಂತಾನಂತ ಕಲ್ಯಾಣ ಗುಣಗಳಿಂದ ಉತ್ತಮೋತ್ತಮನಾಗಿರ್ತಕ್ಕಂಥವ್ ನಾನು ಅನ್ನುವಂತಹ ಭಾವ ಇಟ್ಕೋ. ಬ್ರಹ್ಮರುದ್ರಾದಿಗಳೆಲ್ಲ ಸೃಷ್ಟಿ ಮಾಡುವ ನಾನೇ, ಮತ್ಕರ್ಮಕೃತ್ ಮತ್ಪರಮಃ ಅಂತ ಏನ್ ಗೀತೆಯಲ್ಲಿ ಹೇಳ್ದ ಅದೇ ವಾಕ್ಯವನ್ನ ಇಲ್ಲಿ ಹೇಳ್ತಾನೆ. ಆದ್ದರಿಂದ ನಾನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ಮೋಕ್ಷಕ್ಕೆ ಬರ್ತೀಯಪ್ಪ ನೀನು ಅಂತ ಕೇಳಿದಾಗ ಉದ್ಧವ ಕೇಳ್ತಾನೆ, ನಿನ್ನನ್ನು ಎಲ್ಲೆಲ್ಲಿ ನೋಡೋದಪ್ಪ ನಾನು? 10ನೇ ಅಧ್ಯಾಯ ಭಗವದ್ಗೀತೆ ವಿಭೂತಿ ಯೋಗ ಅದನ್ನೇ ಹೇಳ್ತಾರೆ. ಇದನ್ನೇ ನೀನ್ ಕೇಳಿದ ಪ್ರಶ್ನೆನೇ ಅರ್ಜುನ ಕೇಳ್ದ ಯುದ್ಧ ಆಗುವಾಗ. ನಾನು ಅವನ್ಗೆ ಹೇಳಿ ಅವನ್ ತಲೆ ಸರಿ ಮಾಡ್ದೆ, ನಿನ್ ಕೇಳ್ತೀನಿ ಕೇಳು ಅಂತ ಹೇಳಿ ವಿಭೂತಿಗಳು ಎಲ್ಲೆಲ್ಲಿದೆ ಅನ್ನೋದನ್ನ ಮತ್ತೆ ಪುನಃ ಇಲ್ಲಿ ವಿಸ್ತಾರವಾಗಿ ನಾನು ಹಿಮಾಲಯದಲ್ಲಿದ್ದೇನೆ ಅಂತ. ದೇವರಿಗೆ ಹಿಮಾಲಯ ಅಂತ ಹೆಸರು. ಯಾಕೆ ಹಿಮಾಲಯ ಅಂತ ಹೆಸರು ದೇವರಿಗೆ? ಬೇಕಾದ್ದು ಹಿಮಾಲಯ ಅಂತ ಯಾಕೆ? ಶೀ ಮಾ ಆಲಯ ಹಿಮಾಲಯ. ಶೀ ಅಂದ್ರೆ ಹ್ರೀ ಬೀಜ ಅಂತ ಲಕ್ಷ್ಮೀ ಬೀಜ ಇದೆ, ಲಕ್ಷ್ಮಿಗೆ ಹ್ರೀ ಅಂತ ಹೆಸರು. ಮಾ ಅಂದ್ರೆ ಶ್ರೀ ಅಂತ ಹೆಸರು. ಶ್ರೀ ಭೂದೇವಿಯರಿಗೆ ಆಶ್ರಯನಾದ್ದರಿಂದ ಭಗವಂತ ಯಾರು? ಹಿಮಾಲಯ. ಶ್ರೀ ಶ್ರೀ ಸಮಾಶ್ರಯತ್ವಾಚ ಹಿಮಾಲಯ ಇತೀರಿತಃ ಅಂತ ಭಗವಂತನಿಗೆ ಹಿಮಾಲಯ ಅಂತ ಯಾಕೆ ಕರೀತಾರೆ? ಶ್ರೀ ಭೂದೇವಿಯರಿಗೆ ಆಶ್ರಯನಾದ್ದರಿಂದ. ಅದಾದ್ಮೇಲೆ ಭಗವಂತನಿಗೆ ಇನ್ನೊಂದು ಅದ್ಭುತವಾದ ಹೆಸರಿದೆ, ಮೂಷಕ ಅಂತ ದೇವರಿಗೆ ಹೆಸರು. ಪದಾರ್ಥಗಳಲ್ಲಿ ಕಾಣೋದ್ ನಾವು ದೇವರನ್ನ. ಇಲಿ, ಮೂಷಕ ಅಂದ್ರೆ ಇಲಿ. ದೇವರಿಗೆ ಇಲಿ ಅಂತ ಯಾಕೆ ಕರೀತಾರೆ? ದೇವರನ್ನ ಮೂಷಕ ಅಂತ ಯಾಕೆ ಕರೀತಾರೆ? ಎಲ್ಲ ದೋಷಗಳನ್ನ ದೂರ ಮಾಡಿಕೊಂಡಿದ್ದಾನೆ. ಮೋಷನಾತ್ ಮೂಷಕ ಸ್ಮೃತಃ, ಸಕಲ ದೋಷ ದೂರನಾಗಿದ್ದಾನೆ ಭಗವಂತ. ಆದ್ದರಿಂದ ಭಗವಂತ ಯಾರು? ಮೂಷಕ. ದೇವರಿಗೆ ಬಿಡಾಲ ಅಂತ ಹೆಸರು. ಬಿಡಾಲ ಅಂದ್ರೇನು? ಬೆಕ್ಕು. ದೇವರನ್ನ ಬೆಕ್ಕು ಅಂತ ಯಾಕೆ ಕರೀತಾರೆ? ಎಲ್ಲ ಜಗತ್ತನ್ನ ಹೊಡೆದು ಪ್ರಳಯ ಕಾಲದಲ್ಲಿ ತಿಂದು ಕೂತ್ಕೊಂಡ್ಬಿಡ್ತಾನೆ. ಮಾರಯಿತ್ವ ಪ್ರಭಕ್ಷೈವ ಜರಯತ್ಯಖಿಲಂ ಜಗತ್ ತೇನ ಮಾರ್ಜಾರ ಉದ್ದಿಷ್ಟ. ಮಾರ್ಜಾರ ಅಂದ್ರೆ ಬೆಕ್ಕು. ದೇವರಿಗೆ ಮಾರ್ಜಾರ ಅಂತ ಯಾಕೆ ಕರೀತಾರೆ? ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತಿಂದು ಜೀರ್ಣ ಮಾಡಿಕೊಂಡು ಮಲಗಿ ಬಿಡ್ತಾನೆ. ಆದ್ದರಿಂದ ಹೀಗೆ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವನು ನಾನೇ, ನನ್ನ ವಿಭೂತಿಗಳು ಎಲ್ಲಾ ಕಡೆಯಲ್ಲೂ ಇದೆ ಅಂತ ಕೃಷ್ಣ ಉದ್ಧವನಿಗೆ ವಿಶೇಷ ಉಪದೇಶ ಮಾಡ್ತಾನೆ. ಅಲ್ಲಿಂದ ಇನ್ನು ಮುಂದೆ ಇನ್ನು ಒಂದು 4-6 ಅಧ್ಯಾಯಗಳಿದೆ. 6 ಅಧ್ಯಾಯಗಳಲ್ಲಿ ನಿನ್ನನ್ನ ಎಲ್ಲೆಲ್ಲಿ ವಿಭೂತಿ ಎಲ್ಲಾ ಕಡೆ ಇದೆಯಪ್ಪ, ನಿನ್ ಎಲ್ಲೆಲ್ಲಿ ನಾ ವಿಶೇಷವಾಗಿ ಪೂಜೆ ಮಾಡ್ಬೇಕು, ಒಂದು 10-11 ಪ್ರತೀಕಗಳನ್ನು ಹೇಳು. ನಿನ್ನ ಷೋಡಶೋಪಚಾರ ಪೂಜೆಗಳನ್ನ ಮಾಡೋದು ಹೆಂಗೆ ಹೇಳು. ನನಗೆ ವೇದ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ ಅಂದ್ರೆ ನಿನ್ ಸ್ತೋತ್ರ ಮಾಡೋದು ಹೆಂಗೆ ಹೇಳು ಅನ್ನೋದೆಲ್ಲ ಪ್ರಶ್ನೆ ಕೇಳಿ ಆ ಉದ್ಧವನ ಪ್ರಶ್ನೆಗೆ ಕೃಷ್ಣ ಸುಂದರವಾಗಿ ಉತ್ತರ ಕೊಡ್ತಾನೆ. ಆ ಉತ್ತರವನ್ನ ಕೇಳಿ ನೀನ್ ಇರ್ಬೇಡ, ಬದ್ರಿ ಹೊರಟೋಗು ಅಂತ ಕಳಿಸ್ತಾನೆ. ಅಲ್ಲಿಂದ ಮುಂದೆ ಅವತಾರವನ್ನ ಕೃಷ್ಣ ಸಮಾಪ್ತಿ ಮಾಡುವ ಕ್ರಮ, ಅಲ್ಲಿಂದ ಅವ್ರ ಕಡೆಯವರೆಲ್ಲ ಅವತಾರ ಮುಗಿಸುವ ಕ್ರಮ, ದ್ವಾರಕ್ಕೆ ಸಮುದ್ರ ಮುಳುಗಿ ಹೋಗುವ ಕ್ರಮ, ಯಾರು ಉಳಿದ್ರು ಯಾರು ಹೋದ್ರು ಅನ್ನುವ ಎಲ್ಲ ವಿಷಯವನ್ನು ಹೇಳಿ ಏಕಾದಶ ಸ್ಕಂದ ಸಮಾಪ್ತಿಯಾಗತ್ತೆ. ಆ ಎಲ್ಲ ಭಾಗವನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.